ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ RRB NTPC RRB ಡಿ ಗ್ರೂಪ್ ಹಾಗೆ SSCಯ ವಿವಿಧ ಎಕ್ಸಾಮ್ಗಳಲ್ಲಿ ನೀವು ಕೇಳಬಹುದಾದಂತಹ ಪ್ರಮುಖ ಪ್ರಶ್ನೆಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಸಾಲ್ವ್ ಮಾಡೋಣ. ಸರಿನಾ? ಸೊ ಇದು ಮಾದರಿ ಪ್ರಶ್ನೆ ಪತ್ರಿಕೆ 12 ಆಗಿರುತ್ತೆ. ಸೊ ಇಲ್ಲಿವರೆಗೆ ನಾವು 11 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿರ್ತೀವಿ. ಯಾರು ಇನ್ನೂ 11 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಂಡು ನೀವು ನೋಡಬಹುದು. ಖಂಡಿತವಾಗೋದು ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ಭರವಸೆನ ಕೊಡ್ತೀನಿ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ನಿಮಗೆ ಇನ್ನೊಂದು ಕೂಡ ಒಂದು ಮಾಹಿತಿ ಹೇಳಬೇಕಾಗಿತ್ತು. ಏನು ಅಂತಂದರೆ SSC ಪ್ರೊಟೆಸ್ಟ್ ನಡೀತಾ ಇದೆ. ಎಲ್ಲಿ ನಡೀತಾ ಇದೆ ಅಂದರೆ ದೆಹಲಿಯಲ್ಲಿ ನಡೀತಾ ಇದೆ. ನಿಮಗೆ ಗೊತ್ತಿರಬಹುದು ಜುಲೈ 31 ಯಾವಾಗ ಜುಲೈ 31 ರಂದು ಈ ಎಲ್ಲ ಹಿಂದಿ ಟೀಚರ್ಸ್, ಎಲ್ಲ ಹಿಂದಿ ಫ್ಯಾಕಲ್ಟೀಸ್ ಹಾಗೆ ಬೆಂಗಾಲಿ ಫ್ಯಾಕಲ್ಟೀಸ್ ಮತ್ತು ಪಂಜಾಬಿ ಫ್ಯಾಕಲ್ಟೀಸ್ ಮತ್ತು ರಾಜಸ್ಥಾನಿ ಫ್ಯಾಕಲ್ಟೀಸ್ ಎಲ್ಲರೂ ಕೂಡ ಆನ್ಲೈನ್ ಟೀಚರ್ಸ್ ಆಗಿರಲಿ ಆಫ್ಲೈನ್ ಟೀಚರ್ಸ್ ಆಗಿರಲಿ ಪ್ರತಿಯೊಂದು ಕೋಚಿಂಗ್ ಸೆಂಟರ್ಗಳಾಗಿರಲಿ ಎಲ್ಲರೂ ಕೂಡ ಹೋಗಿ ಅವರ ಒಂದು ಮನವಿಯನ್ನು ಸಲ್ಲಿಸೋಕ್ಕೆ ಅಂತ ಹೋಗಿರ್ತಾರೆ. ಸರಿನಾ? ಸೊ ಅದು ಜಸ್ಟ್ ಪ್ರೊಟೆಸ್ಟ್ ಅಂತ ಹೋಗಿರಲ್ಲ ಅವರು. ಅಲ್ಲಿ ಏನು ಅಂತಂದರೆ ಬರೀ ಮನವಿ ಕೊಡೋಣ ಅವ್ರು ಕೇಳ್ತಾರೆ, ಸೊ ನಮ್ಮ ಮಾತು ಅವರು ಮನ್ನಿಸ್ತಾರೆ, ನಾವು ಟೀಚರ್ಸ್ ಇದ್ದೀವಿ ಅಂತ ಅವ್ರು ಹೋಗಿರ್ತಾರೆ. ಸರಿನಾ? ಸೊ ಅವ್ರ ಮೇಲೆ ಅವರು ಟೀಚರ್ಸ್ ಇದ್ದಾರೆ ಅನ್ನೋದೊಂದು ಕನಿಷ್ಠ ಜ್ಞಾನವೂ ಕೂಡ ಇಲ್ಲದೆ ಇರೋ ನಮ್ಮ ಒಂದು ಭಾರತದ ಕೇಂದ್ರ ಸರ್ಕಾರ, ಆ ಒಂದು ಕೇಂದ್ರ ಸರ್ಕಾರ ಹಾಗೆ SSC ಡಿಪಾರ್ಟ್ಮೆಂಟ್ ಹಾಗೆ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್, ಸೆಂಟ್ರಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲರೂ ಕೂಡ ಅವ್ರ ಮೇಲೆ ಹಿಗ್ಗಾಮುಗ್ಗ ಲಾಠಿ ಚಾರ್ಜ್ ಮಾಡೋದೇನು, ಅದಾದ ನಂತರ ಅವರಿಗೆ ಈ ಪೊಲೀಸ್ ಸ್ಟೇಷನ್ಗೂ ಕರ್ಕೊಂಡು ಹೋಗದೆ ಸುಮ್ಮನೆ ಬಸ್ಸಲ್ಲಿ ಅಡ್ಡಾಡ್ಸೋದೇನು, ಅದಾದ ನಂತರ ಅವರ ಒಂದು ಬಾಯಿ ಗೊತ್ತಿರುತ್ತಲ್ಲ ನಿಮಗೆ, ಅವರ ಬಾಯಿಂದ ಬರ್ತಕ್ಕಂತಹ ಮುತ್ತುಗಳು, ಸವಿಮುತ್ತುಗಳು. ಸೊ ಆ ಒಂದು ಸವಿಮುತ್ತುಗಳಿಂದ ಒಂದು ಪ್ರೀತಿಯ ಮಾತುಗಳಿಂದ ಈ ಎಲ್ಲ ಟೀಚರ್ಸ್ಗೂ ಕೂಡ ಮಾತಾಡ್ಸೋದೇನು. ಅದರೂ ಸ್ಪೆಷಲಿ ಏನು ಅಂತಂದರೆ ವುಮೆನ್ ಟೀಚರ್ಸ್ಗೆ, ಸರಿನಾ, ಲೇಡಿ ಟೀಚರ್ಸ್ಗೂ ಕೂಡ ಅವರಿಗೆ ಇದ್ರೆ ಅವರ ಒಂದು ಮಾತಿನಿಂದ ಅವರ ಒಂದು ಭಾಷೆಯಿಂದ ಅವರಿಗೆ ಮಾತಾಡ್ಸೋದಂತೆ. ಸೊ ಇದೆಂಥದ್ದು? ಸೊ ಎಲ್ಲರೂ ಕೂಡ ಇದ್ರೇನೋ ಪ್ರತಿಯೊಂದು ಟೀಚರ್ಸು ಕೂಡ ವಿದ್ಯಾರ್ಥಿಗೆ ಗೊತ್ತಿದೆ 19 ಆರ್ಟಿಕಲ್ 1 ಏನು ಹೇಳುತ್ತೆ ಅಂತ, ಸರಿನಾ, ವಾಕ್ ಸ್ವಾತಂತ್ರ್ಯ ಹೇಳುತ್ತೆ ಅಂತ. ಸೊ ಕನಿಷ್ಠ ಜ್ಞಾನವೂ ಇರಲೇ ಇರೋ ನಮಗೊಂದು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸರಿನಾ? ಸೊ ಇದರ ವಿರುದ್ಧ ನೀವು ಕೂಡ ಒಂದು ಇದ್ರೇನೋ ಧ್ವನಿ ಎತ್ತಿ. ಹೇಗೆ ಧ್ವನಿ ಎತ್ತಬೇಕು? ಏನಿಲ್ಲ, ಟ್ವಿಟರಲ್ಲಿ ಹೋಗಿ, ಟ್ವಿಟರಲ್ಲಿ SSC ಟ್ರೆಂಡ್ ಇದು ಆಗ್ತಾ ಇದೆ. ಸರಿನಾ? ಸೊ ಅಲ್ಲಿ ನಿಮ್ಮದು ಒಂದು ನೀವು ಪೋಸ್ಟ್ ಮಾಡೋದ್ರಿಂದ ಆಗಿರಲಿ ಅಥವಾ ಜಸ್ಟ್ ಒಂದು ಕಾಮೆಂಟ್ ಮಾಡೋದ್ರಿಂದ ಆಗಿರಲಿ, ಜಸ್ಟ್ ಒಂದು ಹ್ಯಾಶ್ಟ್ಯಾಗ್ನ ನೀವು ಫಾಲೋ ಮಾಡೋದ್ರಿಂದ ಆಗಿರಲಿ, ನಿಮಗೆ ಎಷ್ಟು ಅಂತಂದರೆ ಅದು ಇಂಡೈರೆಕ್ಟಾಗಿ ನಿಮಗೆ ಸಫಲತೆಯನ್ನು ಕೊಡ್ತದೆ. ಸರಿನಾ? ಇಂಡೈರೆಕ್ಟಾಗಿ ನಿಮಗೆ ಏನೋ ಒಂದು ಲಾಭವನ್ನು ಕೊಡ್ತದೆ. ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಜಸ್ಟ್ SSC ಎಕ್ಸಾಮ್ ಅನ್ನೋದು ನಾರ್ತ್ ಅವರಿಗೆ ಮಾತ್ರ ಅಲ್ಲ. ಸರಿನಾ? ನಾರ್ತ್ ಅವ್ರಿಗೆ ಮಾತ್ರ ಅಲ್ಲ, ಸೌತ್ ಅವ್ರಿಗೆ ಎಕ್ಸಾಮ್ ಇದೆ. ಇದು SSC ಅನ್ನೋದು ಆಲ್ ಓವರ್ ಇಂಡಿಯಾದಲ್ಲಿದೆ. ಸರಿನಾ? ಸೊ ಯಾರಿಗೊಬ್ರಿಗೆ ತೊಂದರೆ ಆಗ್ತಿದೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ತೊಂದರೆನೇ ಅದು. ಸೊ ಯಾವುದೋ ಒಂದು ಕಲ್ಕತ್ತಾದ ವಿದ್ಯಾರ್ಥಿಗೆ ಬೆಂಗಳೂರಿದ್ರೇನೋ ಸೆಂಟ್ರ್ ಕೊಟ್ಟರೆ ಏನಾಗುತ್ತೆ? ಬರೋಕ್ಕಾಗುತ್ತಾ? 2 ಡೇಸಲ್ಲಿ ಬರೋಕ್ಕಾಗುತ್ತಾ? 4 ದಿನಕ್ಕಿಂತ ಮುಂಚೆ ಹಾಲ್ ಟಿಕೆಟ್ ಬಿಡಬೇಕಾಗಿರೋದು 2 ದಿನಕ್ಕಿಂತ ಮುಂಚೆ ಹಾಲ್ ಟಿಕೆಟ್ ಬಿಡ್ತಾ ಇದ್ದಾರೆ. ಫೇಸ್ 13 ನೋಡಿರ್ಬೋದು ನೀವೆಲ್ಲರೂ ಕೂಡ. ಸೊ ಹಾಗಿದ್ರೆ ಬರೋಕ್ಕಾಗುತ್ತಾ? ಅದು ಸ್ಪೆಷಲಿ ಯಾವುದು ಅಂದರೆ ಬಕ್ವಾಸ್ ರೈಲ್ವೆ ಸಿಸ್ಟಮ್ ನಮ್ಮ ಇಂಡಿಯಾದು. ಸರಿನಾ? ಯಾಕೆ ಎಷ್ಟು ಜನ ಇದ್ರೇನೋ ಪ್ಯಾಸೆಂಜರ್ ಇದ್ರೂ ಕೂಡ ಒಂದು ಎಕ್ಸ್ಟ್ರಾ ಟ್ರೈನ್ ಬಿಡಲ್ಲ ಇಲ್ಲಿ. ಸರಿನಾ? ಸೊ ರಿಸರ್ವೇಷನ್ ಅಂತೂ ಇದ್ರ ಸಿಗೋದೇ ಇಲ್ಲ. ಆರ್ಡಿನರಿ ಅಂತ ಯಾವುದು ಈ ಜನರಲ್ ಸೀಟಲ್ಲಿ ನಾವು ಏನಾದರೂ ಬರಬೇಕಂದ್ರೂ ಕೂಡ ಅಲ್ಲಿ ಜಾಗ ಸಿಗಲ್ಲ, ಏನು ಸಿಗಲ್ಲ. ಸೊ ಹೇಗೆ ಬರ್ತಾನೆ ಒಬ್ಬ ಕಲ್ಕತ್ತಾ ವಿದ್ಯಾರ್ಥಿ ಬೆಂಗಳೂರಿಗೆ, ಒಬ್ಬ ಬೆಂಗಳೂರು ವಿದ್ಯಾರ್ಥಿ ಕಲ್ಕತ್ತಾಗೆ ಹೇಗೆ ಹೋಗ್ತಾನೆ? ಸೊ ಇದೆಲ್ಲವೂ ಕೂಡ ಓಕೆನಪ್ಪ, ನಾನು ವಿಮಾನದಲ್ಲೇ ಹೋಗ್ತೀನಿ, ಆಗುತ್ತಾ? ವಿಮಾನದಲ್ಲಿ ಹೋಗೋಕ್ಕೆ ನಮಗೇನಾದರೂ ಅಷ್ಟು ಫೈನಾನ್ಷಿಯಲ್ ಸ್ಟೇಬಲ್ ಇದ್ದರೆ ಆ ವಿದ್ಯಾರ್ಥಿ ಒಂದು SLC 10th ಮೇಲೆ ಇರೋ ಎಕ್ಸಾಮ್ ಬರೀತಾನ, ಒಂದು ಸೆಕೆಂಡ್ PUC ಮೇಲೆ ಇರೋ ಎಕ್ಸಾಮ್ ಬರೀತಾನ, ಡಿಗ್ರಿ ಮೇಲೆ ಇರೋ ಎಕ್ಸಾಮ್ ಬರೀತಾನ, ಅಷ್ಟು ಆತ ಒಂದು ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ರೆ. ಸೊ ಇನ್ನೂ ಇದು ಎಲ್ಲವೂ ಬಿಟ್ಟು ನೋಡಿದರೆ ನೀವು ಅಂಡಮಾನ್ ನಿಕೋಬಾರಿಗೂ ಕೂಡ ಇದ್ರೇನೋ ಸೆಂಟ್ರ್ಗಳನ್ನ ಹಾಕಿದ್ದಾರೆ. ಹೇಗೆ ಹೋಗೋಕ್ಕಾಗುತ್ತೆ? ನಾವು ಬ್ರಿಟಿಷರ ಹೋಗಿ ಎಲ್ಲದರಲ್ಲೂ ಕೂಡ ಇದ್ರೇನೋ ನೌಕೆಯಲ್ಲಿ ಹೋಗೋಕ್ಕೆ ಆಗಲ್ಲ ಅಲ್ವಾ? ಸೊ ಇದೆಲ್ಲವೂ ಕೂಡ ಹೇಗೆ ಅಂತಂದರೆ ನಮ್ಮ ಭಾರತದ ಸರ್ಕಾರದ ಒಂದು ಮುಟ್ಟಾಳತನ ಹಾಗೆ SSCಯ ಮುಟ್ಟಾಳತನ, ಇದೆಲ್ಲವೂ ಏನು ಅಡ್ಮಿನಿಸ್ಟ್ರೇಷನ್ ಏನಿದೆ ಅಲ್ವಾ, ಇದೆಲ್ಲದರೂ ಕೂಡ ಮುಟ್ಟಾಳತನವನ್ನು ಎದ್ದು ತೋರಿಸ್ತಾ ಇದೆ. ನಾವು ಹೇಳ್ತೀವಿ ನಮ್ಮ ಭಾರತ ಹಾಗೆ ಹೀಗೆ ಅಂತ. ಸರಿನಾ? ಸೊ ಒಂದು ವಿದ್ಯಾರ್ಥಿಗಳನ್ನು ಹೇಗೆ ನೋಡ್ಕೋಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ, ಅದಾಂತರ ಒಬ್ಬ ಶಿಕ್ಷಕರಿಗೆ ಇದ್ರೆ ಎಷ್ಟು ಮರ್ಯಾದೆ ಕೊಡಬೇಕು ಅಂತ ಗೊತ್ತಿಲ್ಲ. ಸೊ ಇವ್ರನ್ನ ತೊಗೊಂಡು ನಾವು ಏನು ಮಾಡಬೇಕು ಅಂತ. ಸರ್ ಹಾಗಾದರೆ ಕೇಂದ್ರ ಸರ್ಕಾರದ ಏನು ತಪ್ಪು ಸರ್ ಇದರಲ್ಲಿ? ಕೆಲವೊಬ್ರು ಇರ್ತೀರಾ, ಓಕೆ, ಅದೇನಂತ ಹೇಳ್ತೀವಿ ವಿದಂಡವಾದ ಮಾಡೋರು ಅಂತ. ಸರಿನಾ? ಸರ್ ಕೇಂದ್ರ ಸರ್ಕಾರ ಏನು ಮಾಡೋರು? ಇವಾಗ ನಮ್ಮ ಊರಿನ ನಾನು ಏನಾದರೂ ಅಧ್ಯಕ್ಷ ಆಗಿದ್ದೆ ಅಂತಂದರೆ ನಮ್ಮ ಊರಲ್ಲಿ ಏನೇ ನಡೆದರೂ ಕೂಡ ಇದ್ರೆ ನಾನು ಹಿಡಿದು ಹೊಡಿತೀನಿ. ಸರಿನಾ? ಸೊ ಹಾಗಾದರೆ ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿರೋನಿಗೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ದು ಯಾವುದೋ ಒಂದು ಅತಿ ದೊಡ್ಡ ತೊಂದರೆ ಆಗಿರ್ತಾ ಇದೆ, ಹೇಳಕ್ಕೆ ಬರಲ್ವಾ? ಬರುತ್ತೆ ತಾನೆ? ಸೊ ಪ್ರತಿಯೊಂದು ಕೂಡ ಹೇಗೆ ಅಂತಂದರೆ ರೈಟ್ಸ್ ಇದ್ದಾವೆ ಈ ಒಂದು ಲೋಕಸಭೆಗೆ, ಸ್ಪೆಷಲಿ ಲೋಕಸಭೆಗೆ. ಸರಿನಾ? ಪ್ರತಿಯೊಂದು ಕೂಡ ಇಡೀ ಸಂವಿಧಾನವನ್ನು ಬದಲಾವಣೆ ಮಾಡೋದು, ತಿದ್ದುಪಡಿ ತರೋದು, ಹಾಗೆ ಅದಕ್ಕೆ ಇನ್ನೂ ಎಕ್ಸ್ಟ್ರಾಗಳನ್ನು ಸೇರಿಸೋದು, ಆ್ಯಂಡ್ ದೆನ್ ದೇಶದಲ್ಲಿ ಏನೇ ಒಂದು ಅಮೆಂಡ್ಮೆಂಟ್ಸ್ ಮಾಡೋದು ಕೂಡ ಅದಕ್ಕೆ ಅಧಿಕಾರವಿದೆ. ಒಂದು ಮಾತು ಹೇಳೋಕ್ಕಾಗಲ್ವಾ ಅದಕ್ಕೆ? ಆಗುತ್ತೆ ತಾನೆ? ಸೊ ಇದೆಲ್ಲವೂ ಕೂಡ ನೀವು ಸ್ವಲ್ಪ ಧ್ವನಿ ಐತಿ. ಸರಿನಾ? ನಿಮ್ಮ ಟ್ವಿಟರ್ ಇದ್ದರೆ ಅದರಲ್ಲಿ ನಂತರ ಇನ್ಸ್ಟಾ ಯಾರಾದರೂ ಯೂಸ್ ಮಾಡ್ತಾ ಇದ್ರೆ ಇನ್ಸ್ಟಾದಲ್ಲಿ ಸೊ ಏನಿಲ್ಲ, ಒಂದು ಪೋಸ್ಟಿಂದ ಒಂದು ಹ್ಯಾಶ್ಟ್ಯಾಗಿಂದ ಇಡೀ ಒಂದು ದೇಶಕ್ಕೆ ಬದಲಾವಣೆಯನ್ನು ತರುತ್ತೆ. ಸರಿನಾ? ಸೊ ಇದಕ್ಕೇನು ಅಂತಂದರೆ ಜಸ್ಟ್ ಇದು SSC ಎಕ್ಸಾಮ್ ಅನ್ನೋದು ನಾರ್ತ್ ಅವರಿಗೆ ಮಾತ್ರ ಅಲ್ಲ, ಇದು ಹೇಗೆ ಅಂದರೆ ಸೌತ್ ಅವರಿಗೂ ಕೂಡ ಎಕ್ಸಾಮ್ ಆಗಿದೆ ಅನ್ನೋದು ನಿಮ್ಮ ಮನದಲ್ಲಿ ಇರಲಿ. ಸರಿನಾ? ಸೊ ಯಾಕಂದರೆ ಮುಂದೆ ಇವಾಗ ಯಾರಿಗೋ ಒಬ್ರಿಗೆ ತೊಂದರೆ ಆಗಿದೆ, ಮುಂದೆ ನಿಮಗೆ ತೊಂದರೆ ಆಗುತ್ತೆ. ಸರಿನಾ? ಸೊ ನಿಮಗೆ ಅಲ್ಲ ನಮಗೆ ತೊಂದರೆ ಆಗುತ್ತೆ ಇದು. ಸೊ ಅವಾಗ ನಾವು ಹೇಳಬಾರ್ದು ಅಲ್ವಾ, ಕಂಪ್ಲೀಟ್ ಮಾಡಬಾರ್ದು ನನಗೆ ತೊಂದರೆ ಆದಾಗ ಯಾರೂ ಬರಲಿಲ್ಲ ಅಂತ. ಯಾಕಂದರೆ ಮತ್ತೊಬ್ಬರಿಗೆ ತೊಂದರೆ ಆಗೋದನ್ನ ಹೋಗಿಲ್ಲ.
ಸೊ ಹಾಗೆ ಅದನ್ನು ಕೂಡ ನನಗೆ ತೊಂದರೆ ಆದಾಗ ಮತ್ತೊಬ್ಬನೇ ಯಾರು ಬರಲ್ಲ, ಸರಿನಾ. ಸೊ ಅದು ಗೊತ್ತಿರಲಿ ನಿಮಗೆ. ಇನ್ನೊಂದು ಶೇಮ್ ಥಿಂಗ್ ಏನು ಅಂತಂದರೆ ಇದ್ರ ಬಗ್ಗೆ ಕರ್ನಾಟಕದ ಆಲ್ಮೋಸ್ಟ್ ಯಾರು ಕೂಡ ಮಾತಾಡಲ್ಲ, ಸರಿನಾ. ಕರ್ನಾಟಕದ ಕೋಚಿಂಗ್ ಸೆಂಟರ್ಗಳು ಫಸ್ಟ್ ಆಫ್ ಆಲ್ ಏನು ಅಫಿಷಿಯಲ್ ಕೋಚಿಂಗ್ ಸೆಂಟರ್ಗಳಂತಿದಾವಲ್ವ ಯಾವನು ಕೂಡ ಮಾತಾಡಲ್ಲ. ಇದು ನಾನು ಗಂಟಾಘೋಷವಾಗಿ ಎಲ್ಲಿ ಬೇಕಾದ್ರೆ ಹೇಳ್ತೀನಿ, ಸರಿನಾ. KPSC ಆಯ್ತು, ಯಾರಾದರೂ ಯಾವುದಾದ್ರು ಕೋಚಿಂಗ್ ಸೆಂಟರ್ ಅವ್ರು ಹೋಗಿ ಕೂತಿದ್ದು ನೋಡಿದಿರಾ ನೀವು? ಯಾವುದೋ ಒಂದು ಅವ್ರ ಸರ್ ಅವ್ರ ಹೆಸರೇನು AKSSA ಅಂತ ಒಂದು ಸಂಘ ಇದೆ ಅಲ್ವಾ, ಸೊ ಆ ಸರ್ ಮಾತ್ರ ಹೋಗಿ ಕೂಡ್ತಾರೆ ಅಲ್ಲಿ. ಅವ್ರು ಮಾತ್ರ ಅವರನ್ನು ಹೇಗೆ ಅಂತಂದರೆ ವಾಟಾಳ್ ನಾಗರಾಜ್ ಅವ್ರ ಥರ ಅವ್ರನ್ನು ಕೂಡ ಪೊಲೀಸರು ಫುಲ್ ಎತ್ತಾಡಿಸಿರೋದು. ಅವರೊಬ್ಬರೇ ಇದ್ರೇನೋ ಪ್ರತಿಭಟನೆ ಮಾಡ್ತಾರೆ. ಯಾವುದಾದ್ರು ಕೋಚಿಂಗ್ ಸೆಂಟರ್ಗಳು ಮಾಡ್ತಿದ್ದಾವ, ಏನು 20,000 ತೊಗೊಳ್ತಿದಾರಲ್ವ, 40,000 ತೊಗೊಳ್ತಿದಾರಲ್ವ ನಿಮ್ಮ ಹತ್ರ ಇಂದ ಫೀಸ್ ಮಾತಾಡ್ತಿಲ್ಲ. ಬಟ್ ಹಿಂದಿ ಟೀಚರ್ಸ್ನ ನೀವು ನೋಡ್ಕೊಳ್ಳಿ, ಸರಿನಾ. ಆ ನಾರ್ತ್ ಟೀಚರ್ಸ್ನ ನೋಡ್ಕೊಳ್ಳಿ ಹೇಗೆ ಅಂತಂದರೆ ಯಾವುದೋ ಒಂದು ತೊಂದರೆ ಆಗಿದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಅಂದರೆ ವಿದ್ಯಾರ್ಥಿಗಳು ನೀವು ಬರಬೇಡಿ, ಬಟ್ ನಾವಿದ್ರೆ ಟೀಚರ್ಸ್ ಹೋಗಿ ಕೂಡ್ತೀವಿ ಅಂತ ಟೀಚರ್ಸ್ ಹೋಗಿ ನಿಲ್ತಿದ್ದಾರೆ ಅಲ್ಲಿ. ಇವತ್ತು ಕೂಡ ಒಂದು ಬೃಹತ್ ಪ್ರತಿಭಟನೆ ಕೂಡ ಆಯಿತು ಅಲ್ಲಿ ಜಂತರ್ ಮಂತರಲ್ಲಿ, ಸರಿನಾ. ನಿಮಗೆಲ್ಲವೂ ಕೂಡ ಗೊತ್ತಿರಲಿ. ಯಾಕೆ ಇದನ್ನೆಲ್ಲವೂ ಕೂಡ ಹೇಳ್ತಾ ಇದ್ದೀನಿ ಅಂದರೆ ನಾ ಕನ್ನಡಕ್ಕೆ ಇದ್ರೇನೋ ಅವಮಾನ ಮಾಡಬೇಕು ಅಂತಲ್ಲ, ಬಟ್ ಇಲ್ಲಿರೋರು ಹೀಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ, ಸರಿನಾ. ಸೊ ಅಲ್ಲಿರೋರು ಸಮ್ ಗ್ರೇಟ್ನೆಸ್ ಕೂಡ ಇದ್ದಾರೆ, ಇಲ್ಲಿರೋರು ಕೂಡ ಕೆಲವು ಗ್ರೇಟ್ನೆಸ್ ಇದ್ದಾರೆ, ಗ್ರೇಟ್ ಪರ್ಸನ್ಸ್ ಇದ್ದಾರೆ, ಬಟ್ ಇಲ್ಲಿ ಯಾರು ಕೂಡ ಧ್ವನಿಯನ್ನು ಎತ್ತುತ್ತಾ ಇಲ್ಲ. ಅದು ಗೊತ್ತಿರಲಿ ನಿಮಗೆ, ಸರಿನಾ. ಸೊ ನಿಮ್ಮ ಒಂದು ಧ್ವನಿ, ನಿಮ್ಮ ಒಂದು ಚಿಕ್ಕ ಧ್ವನಿ ಆಗಿರ್ಬೋದು, ಆ ಚಿಕ್ಕ ಧ್ವನಿ ಹೇಗಿದೆ ಅಂದರೆ ಎಲ್ಲರಿಗೂ ಸೇರಿದಾಗ ದೊಡ್ಡ ಧ್ವನಿ ಆಗುತ್ತೆ. ಸ್ವಲ್ಪ ನಿಮಗೂ ಕೂಡ ಸ್ವಲ್ಪ ಬಾಯನ್ನು ಹಚ್ಚಿ, ಕೈಯನ್ನು ಹಚ್ಚಿ, ಸರಿನಾ. ಸೊ ಇಷ್ಟು ಹೇಳ್ತಾ ಬನ್ನಿ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಈ ಕೆಳಗಿನ ಯಾವ ಚಿಂತಕರು 1990ರಲ್ಲಿ ಮೊದಲ ಬಾರಿಗೆ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪರಿಚಯಿಸಿದರು ಅಂತ ಕೇಳಿದಾನೆ. ಸೊ ನೀವು ಓದಿರ್ತೀರಾ ಯಾವುದು ಅಂದರೆ HDR ರಿಪೋರ್ಟ್ ಅಂತ, ಸರಿನಾ. ಯಾವುದು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ಓದಿರ್ತೀರಾ. ಈ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ನ ಒಂದು ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ನೋಡೋದಾದ್ರೆ ಈ ಮೆಹಬೂಬ್ ಉಲ್ ಹಕ್ ಅಂತ ನಾವು ಹೇಳ್ತೀವಿ, ಸರಿನಾ. ಈ ಮೆಹಬೂಬ್ ಉಲ್ ಹಕ್ ಅವರು ಯಾವ ದೇಶದವರು? ಇವರು ಪಾಕಿಸ್ತಾನದವರಾಗಿದ್ದಾರೆ. ಸೊ ನೀವು ಇನ್ನೊಂದು ಓದಿರ್ತೀರಲ್ಲ, ಯಾವುದು ಸರ್? ಅಮರ್ತ್ಯ ಸೇನ್ ಅಂತ ಓದಿರ್ತೀರಾ. ಈ HDR ಅಥವಾ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕಕ್ಕೆ ಪರಿಕಲ್ಪನೆ ಕೊಟ್ಟವರು ಇಬ್ಬರು, ಅದರಲ್ಲಿ ಒಬ್ಬರು ಮೆಹಬೂಬ್ ಉಲ್ ಹಕ್, ಇನ್ನೊಬ್ಬರು ಅಮರ್ತ್ಯ ಸೇನ್ ಅಂತ ಓದಿರ್ತೀರಾ, ಸರಿನಾ. ಸರ್ ಸರಿನಾ ಇದು? ಸರಿ, ಬಟ್ ಒಂದು ರೀತಿ ಓದೋದಾದ್ರೆ ಸರಿ, ಒಂದು ರೀತಿ ಓದೋದಾದ್ರೆ ಸರಿ ಅಲ್ಲ. ಇದು ಜಸ್ಟ್ ಇವರೊಬ್ಬರೇ ಮೆಹಬೂಬ್ ಉಲ್ ಹಕ್ ಅಂತ ನಾವು ಹೇಳ್ತೀವಿ. ಇಫ್ ಏನಾದರೂ ನಿಮ್ಗೆ ಆಪ್ಷನಲ್ಲೂ ಕೂಡ ಈ AB ಅಂತ ಹೀಗೇನಾದರೂ ಕೊಟ್ಟರೆ ABC ಮಾತ್ರ, A ಮಾತ್ರ ಹೀಗೆ ಕೊಟ್ಟರೆ ನೀವು ಇಬ್ಬರು ಹೆಸರು ಹೇಳಬೇಕಾಗುತ್ತೆ. ಯಾರ್ದು ಅಂದರೆ ಮೆಹಬೂಬ್ ಉಲ್ ಹಕ್ ಅವ್ರದ್ದು, ಹಾಗೆ ಅಮರ್ತ್ಯ ಸೇನ್ ಅವ್ರದ್ದು ಅಂತ ಹೇಳಬೇಕಾಗುತ್ತೆ. ಬಟ್ ನಿಮಗೆ ಈ 4 ಆಪ್ಷನ್ ಕೊಟ್ಟು ಯಾವುದು ಅಂತಂದರೆ ಈಗ ಇದೇ ಕ್ವಶನ್, ಸೇಮ್ ಕ್ವಶನ್ ಕೊಟ್ಟಿರ್ತಾನೆ ನಿಮಗೆ. ಇಲ್ಲಿ ಏರಿಯನ್ ಶರಣ್ ಅನ್ನೋದು ಬದಲು ನಿಮಗೆ ಅಮರ್ತ್ಯ ಸೇನ್ ಅಂತ ಕೊಡ್ತಾನೆ. ಸೊ ಇವಾಗ ಯಾವುದು ಆನ್ಸರ್ ಆಗ್ತೀರಾ ನೀವು? ಸೊ ಇವಾಗಲೂ ಕೂಡ ನೀವು ಆನ್ಸರ್ ಹಾಕಬೇಕಾಗಿರೋದು ಇದೇ ಮೆಹಬೂಬ್ ಉಲ್ ಹಕ್ ಅನ್ನೋರಿಗೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಈ ಒಂದು ಪ್ರಶ್ನೆ ಹೇಗೆ ಅಂತಂದರೆ ರಿಪಿಟೆಡ್ ಪ್ರಶ್ನೆ ಆ್ಯಂಡ್ ದೆನ್ ಸಿಂಪಲ್ ಪ್ರಶ್ನೆ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದೆನ್ ಮೊಹಮ್ಮದ್ ಯೂನುಸ್ ಖಾನ್ ಯಾರು? ಇವರು ಯಾವ ಒಂದು ದೇಶದವರು? ಇವರು ಬಾಂಗ್ಲಾದೇಶದವರಾಗಿದ್ದಾರೆ. ಸೊ ಇವರಿಗೂ ಕೂಡ ನೊಬೆಲ್ ಪ್ರಶಸ್ತಿ ದೊರೆತಿದೆ, ನೆನಪಿರಲಿ, ಕೇಳಬಹುದು ನಿಮಗೆ. ಯಾರಿಗೆ ಅಂದರೆ ಮೊಹಮ್ಮದ್ ಯೂನುಸ್ ಖಾನ್ ಅವರಿಗೆ. ತಾತ್ಕಾಲಿಕ ಪ್ರಧಾನಮಂತ್ರಿಯು ಕೂಡ ಆಗಿದ್ದರು ನಮ್ಮ ಬಾಂಗ್ಲಾದೇಶಕ್ಕೆ, ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ 2024 ಅಕ್ಟೋಬರ್ 29ರಂದು ಭಾರತದ ಮೊದಲ ಹೆಲಿಕಾಪ್ಟರ್ ಆಂಬುಲೆನ್ಸ್ ಸೇವಾ ಯೋಜನೆಯಾದ ಡ್ಯಾಶ್ ಅನ್ನು ಪ್ರಾರಂಭಿಸಲಾಯಿತು ಅಂತ ಕೇಳಿದಾನೆ. ಆ ಯೋಜನೆಯ ಹೆಸರೇನು ಅಂತ ಕೇಳಿದಾನೆ. ಯಾವ ಯೋಜನೆ? ಸಂಜೀವಿನಿ ಯೋಜನೆ, ಸರಿನಾ. ಸೊ ಹನುಮಂತ ನಮ್ಮ ಜೈ ಬಜರಂಗ್ ಬಲಿ ಏನಿದಾರಲ್ವಾ, ಸೊ ನಮ್ಮ ಬಜರಂಗ್ ಬಲಿಯೂ ಕೂಡ ಈ ಸಂಜೀವಿನಿ ಬೆಟ್ಟವನ್ನು ಹೇಗೆ ತೊಗೊಂಡು ಬಂದರು? ರೋಡಿನ ಮುಖಾಂತರ ನಡ್ಕೊ ತೊಗೊಂಡು ಬಂದ್ರ, ಇಲ್ಲ ಹಾರಿಕೊಂಡು ತೊಗೊಂಡು ಬಂದ್ರಲ್ವಾ. ಸೊ ಹಾಗೆ ಈ ಒಂದು ಹೆಲಿಕಾಪ್ಟರ್ ಆಂಬುಲೆನ್ಸ್ ಸೇವೆ ಕೂಡ ಇದ್ರೆ ಹಾರ್ಕೊಂಡು ಬರ್ತದೆ. ಆಂಬುಲೆನ್ಸ್ ಹೇಗೆ ಬರ್ತದೆ ಅಂದರೆ ಹಾರ್ಕೊಂಡು ಬರ್ತದೆ, ಯಾವುದು ಹೆಲಿಕಾಪ್ಟರ್ ಇಂದ, ಸರಿನಾ. ಗೊತ್ತಿರಲಿ, ಈ ರೀತಿ ನೆನ್ಪಿಟ್ಕೊಂಡು ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ? ಸೊ ಇನ್ನೊಂದು ಇದು 2024 ಕರೆಂಟ್ ಅಫೇರ್ಸ್ ಕೇಳಿದ್ದಾನೆ ಸರ್, ಇದನ್ನು ನಮಗೆ ಕೇಳಲ್ಲ ಅನ್ನೋರು ಯಾರಾದರೂ ಇದ್ದರೆ ಇದನ್ನು ನೋಡಿ. ಯಾವುದಂದರೆ ಭಾರತ ಮೊದಲ ಅಂತಿದೆ. ಭಾರತದ ಮೊದಲ ಅಂತ ಇದ್ದರೆ, ದೇಶದ ಮೊದಲ ಅಂತ ಇದ್ದರೆ, ಇಲ್ಲಾಂದರೆ ನಮ್ಮ ಕರ್ನಾಟಕದ ಮೊದಲ ಅಂತ ಇದ್ದರೆ, ಅಥವಾ ಇಡೀ ಜಗತ್ತಿನ ಮೊದಲ ಅಂತ ಇದ್ದರೆ ಅದು ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮ್ಗೆ ಬಂದೇ ಬರುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ, ಬಾರ್ ಬರುತ್ತೆ, ಮೀನ್ಸ್ ಭಾಳ ಸರಿ ರಿಪೀಟ್ ಆಗುತ್ತೆ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಗಂಗಾ ಬಯಲು ಪ್ರದೇಶವು ಡ್ಯಾಶ್ ಮತ್ತು ಡ್ಯಾಶ್ ನದಿಗಳ ನಡುವೆ ಹರಡಿಕೊಂಡಿದೆ ಅಂತ. ಯಾವ್ಯಾವ 2 ನದಿಗಳ ನಡುವೆ ಹರಡಿಕೊಂಡಿದೆ ಗಂಗಾ ಬಯಲು ಪ್ರದೇಶ? ಯಾವ್ಯಾವ ನದಿಗಳ ನಡುವೆ ಅಂತಂದರೆ ಒಂದು ಗಗ್ಗಾರ್ ನದಿ, ಅದಾದ ನಂತರ ಇನ್ನೊಂದು ತಿಸ್ತಾ ನದಿ ಮಧ್ಯ ಹರಡಿಕೊಂಡಿದೆ. ಯಾವುದು? ಈ ಒಂದು ಗಂಗಾ ಬಯಲು ಪ್ರದೇಶ ಅಂತ ನಾವು ಹೇಳ್ತೀವಿ, ಸರಿನಾ. ನರ್ಮದಾ ನದಿ ಸಂಬಂಧ ಬೆಳೆಯುವುದಿಲ್ಲ. ಆ್ಯಂಡ್ ದೆನ್ ಸೋನ್ ಇಲ್ಲಿ ನಿಮಗೆ ಬಿಹಾರ ಮತ್ತು ಛತ್ತೀಸ್ಗಢ ರಿಲೇಟೆಡ್ ಬರುತ್ತೆ ಇದು, ಸರಿನಾ. ಸೊ ಅದು ಸಂಬಂಧ ಬೆಳೆದಿಲ್ಲ. ಮಾಹಿ ಇದೆಲ್ಲ ಅಂದರೆ ಗುಜರಾತಲ್ಲಿ ಹರಿಯುತ್ತೆ, ಸರಿನಾ. ಸೊ ಇದು ಕೂಡ ನಿಮಗೆ ಈ ಒಂದು ಗಂಗಾ ಬಯಲು ಪ್ರದೇಶಕ್ಕೆ ಸಂಬಂಧ ಇರುವುದಿಲ್ಲ, ಸರಿನಾ. ಇಲ್ಲಿ ಗೊತ್ತಿರಲಿ ನಿಮಗೆ ಯಾವುದು ಅಂದರೆ ಒಂದು ಗಗ್ಗರ್ ಮತ್ತು ತಿಸ್ತಾ ನದಿಗಳ ಮಧ್ಯೆ ಏನಿದೆ ಅಲ್ವಾ, ಆ ಒಂದು ಭೂಮಿಯನ್ನು ನಾವು ಏನಂತ ಕರಿತೀವಿ ಅಂದರೆ ಗಂಗಾ ಬಯಲು ಪ್ರದೇಶ ಅಂತ ಕರಿತೀವಿ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಪ್ರತಿಭಾದೇವಿ ಸಿಂಗ್ ಪಾಟೀಲ್ ಅವರು ಭಾರತದ ರಾಷ್ಟ್ರಪತಿಯಾಗಿ ಯಾವಾಗ ಅಧಿಕಾರ ವಹಿಸಿಕೊಂಡರು? ಈ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಅಂತ ಕೇಳಿದ್ದಾರೆ, ಸರಿನಾ. ಸೊ ಇವಾಗ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಒಂದೇ ಸಾರಿ ಹುದ್ದೆಗೆ ಇರ್ತಾರಾ? ಇಲ್ಲ ಅಲ್ಲ. ಯಾಕೆ ಅಂದರೆ ಈ ಪ್ರಧಾನಮಂತ್ರಿಗೆ ಈ ಓತನ್ನು ಕೊಡೋರು ಯಾರು? ಪ್ರಮಾಣ ವಚನವನ್ನು ಬೋಧನೆ ಮಾಡೋರು ಯಾರು? ರಾಷ್ಟ್ರಪತಿಗಳೇ ಆಗಿರ್ತಾರೆ, ಸರಿನಾ. ಯಾರಿಗೆ? ಪ್ರಧಾನಮಂತ್ರಿಗೆ. ಸೊ ಹಾಗಾದರೆ ಅವ್ರಿಗಿಂತ ಮುಂಚೆನೇ ಇರಬೇಕಲ್ವಾ. ಇವಾಗ ಯಾವುದಾದ್ರೂ ಒಂದು ಲೋಕಸಭೆ ಎಲೆಕ್ಷನ್ ಏನಾದರೂ 2019ರಲ್ಲಿ ನಡೀತಾ ಇದೆ ಅಂತಂದರೆ ಈ ರಾಷ್ಟ್ರಪತಿಗಳು ಎಷ್ಟು ವರ್ಷ ಹಿಂದೆ ಇರ್ತಾರೆ? 2017ರಲ್ಲಿ ಅವರು ಎಲೆಕ್ಷನ್ ಆಗಿರ್ತಾರೆ, ರಾಷ್ಟ್ರಪತಿ ಎಲೆಕ್ಷನ್, ಸರಿನಾ. ಸೊ 2009ರಲ್ಲಿ ಲೋಕಸಭೆ ಎಲೆಕ್ಷನ್ ಆಯಿತು, ಅದಕ್ಕಿಂತ 2 ವರ್ಷ ಹಿಂದೆ ಈ ರಾಷ್ಟ್ರಪತಿ ಎಲೆಕ್ಷನ್ ಆಗಿತ್ತು. ಆವಾಗಿಂದ ಈ
ಪ್ರತಿಭಾದೇವಿ ಸಿಂಗ್ ಪಾಟೀಲ್ ಅವರು ನಮ್ಮ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ, ನೆನ್ಪಿಟ್ಕೊಳ್ಳಿ ಸರಿನಾ. ಸೊ ಇದಕ್ಕಿಂತ 2 ವರ್ಷ ಹಿಂದಿರುತ್ತೆ, ನಿಮಗೆ ಇದು ಗೊತ್ತಿರುತ್ತೆ. ಯಾವಾಗ ಲೋಕಸಭೆಯ ಟೆನ್ಯೂರ್ ಏನಿದೆ ಅಲ್ವಾ 5 ವರ್ಷ ಇರುತ್ತೆ. ಎಲ್ಲಿಂದ ಎಲ್ಲಿವರೆಗೆ ಒಂದು ರಫ್ ನಂಬರ್ ನೆನ್ಪಿಟ್ಕೊಳ್ಳಿ. ಒಂದು 9 ಅನ್ನೋದು, ಇನ್ನೊಂದು 4 ಅನ್ನೋದು ಏನು 2019 2024 ಟೆನ್ಯೂರ್ ಅಲ್ವಾ. 2024ರಲ್ಲಿ ಎಲೆಕ್ಷನ್ ಆಗುತ್ತೆ. ಸೊ ಈ ರೀತಿ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾನೆ ನಿಮಗೆ ಸರಿನಾ. ಸೊ ಇಲ್ಲಿ ಇವರು ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿ, 2ನೇ ಮಹಿಳಾ ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು ಅವರು. ಸೊ ಅವ್ರು ಯಾವಾಗ ಆಯ್ಕೆ ಆದರು ಅಂತ ನಿಮ್ಗೆ ಏನಾದರೂ ಕೇಳಿದ್ನಾ? ಸೊ ಅವಾಗೇನಿಲ್ಲ, ಲೋಕಸಭೆ ಎಲೆಕ್ಷನ್ ನಡೀತೆ. ಅವಾಗ ಲಾಸ್ಟ್ ಲೋಕಸಭೆ ಯಾವಾಗ ಎಲೆಕ್ಷನ್ ನಡೆದಿದೆ? 2024ರಲ್ಲಿ ನಡೆದಿದೆ ಸರ್. 2 ವರ್ಷ ಮೈನಸ್ ಮಾಡಿ ಸರ್, 2022. ಅವಾಗಿನಿಂದ ಅವರು ಬಂದಿದ್ದಾರೆ. 2022ರಿಂದ 2027ರವರೆಗೂ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಯಾಗಿ ಈ ದ್ರೌಪದಿ ಮುರ್ಮು ಅವರು ಇರ್ತಾರೆ, ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿಯ ಪ್ರಶ್ನೆ ಕೇಳ್ತಾನೆ ಸರಿನಾ, ಇಂಪಾರ್ಟೆಂಟ್ ಇದ್ದಾವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಅನೇಕ ಗೊಂದುಗಳನ್ನು ಆಹಾರ ಉದ್ಯಮಗಳಲ್ಲಿ ಮಂದಕಾರಕಗಳಾಗಿ ಅಥವಾ ಎಮಲ್ಷನ್ ಸುಸ್ಥಿರ ಕಾರಕಗಳಾಗಿ ಬಳಸಲಾಗುತ್ತದೆ, ಮುಖ್ಯವಾಗಿ ಡ್ಯಾಶ್ ಅನ್ನು ಹೊಂದಿರುತ್ತದೆ ಅಂತ ಹೇಳಿದ್ದಾನೆ ಸರಿನಾ. ಸೊ ಇವಾಗ ಗಮ್ ಏನಿದೆ ಅಲ್ವಾ, ಆ ಗಮ್ಮನ್ನು ಆಹಾರ ಉದ್ಯಮಗಳಲ್ಲಿ ಮಂದಕಾರಕಗಳಾಗಿ ನಾವು ಬಳಸ್ತೀವಿ ಸರಿನಾ. ಇಲ್ಲ ಅಂತಂದರೆ ಅದನ್ನು ಎಮಲ್ಷನ್ ಸುಸ್ಥಿರ ಕಾರಕಗಳಾಗಿ ನಾವು ಬಳಸ್ತೀವಿ. ಅದು ಏನು ಹೊಂದಿರ್ತದೆ ಅಂತ ಕೇಳಿದ್ದಾನೆ ಸರಿನಾ. ಸೊ ಏನು ಹೊಂದಿರ್ತದೆ ಅಂತ ನೋಡೋದಾದ್ರೆ ಈ ಪಾಲಿಸ್ಯಾಕರೈಡ್ಗಳು ಹೊಂದಿರ್ತವೆ ಸರಿನಾ. ಈ ಗಮ್ಮಲ್ಲಿ ಏನಿರುತ್ತೆ? ಪಾಲಿಸ್ಯಾಕರೈಡ್ ಇರುತ್ತೆ ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಭಾರತದಲ್ಲಿ ಹಸಿರು ಕ್ರಾಂತಿಯ ಪ್ರಮುಖ ಪರಿಣಾಮ ಯಾವುದು ಅಂತ ಕೇಳಿದ್ದಾನೆ. ಹಸಿರು ಕ್ರಾಂತಿ ಯಾಕೆ ಮಾಡಿದ್ರು ಸರ್? ಹಸಿರು ಕ್ರಾಂತಿ ಯಾಕೆ ಮಾಡಿದ್ರು ಅಂತ ನೋಡೋದಾದ್ರೆ, ಈ ಒಂದು ಭಾರತದಲ್ಲಿರ್ತಕ್ಕಂಥ ಹಸಿವನ್ನು ನೀಗಿಸಬೇಕಾಗಿತ್ತು. ಸೊ ಅದಕ್ಕೆ ಈ ಒಂದು ಹಸಿರು ಕ್ರಾಂತಿಯನ್ನು ಮಾಡ್ತಾರೆ. ಯಾವಾಗ 1960ರ ದಶಕದಲ್ಲಿ, 1966ರಿಂದ 69 ಅಂತ ನಾವು ಹೇಳ್ತೀವಿ, ಸ್ಪೆಸಿಫಿಕ್ ಇಯರ್ ಏನಾದರೂ ನಾವು ಕೇಳಿದ್ರೆ ಸರಿನಾ. ಸೊ ಅದರ ಒಂದು ಪರಿಣಾಮ ಏನು ಅಂತ ನಾವು ನೋಡೋದಾದ್ರೆ, ಆಹಾರ ಭದ್ರತೆಯಲ್ಲಿ ಹೆಚ್ಚಳವಾಗುತ್ತೆ. ಆಹಾರ ಏನಿದೆಯಲ್ವಾ, ಆಹಾರ ಭದ್ರತೆಯಲ್ಲಿ ಹೆಚ್ಚಳ ಆಗುತ್ತೆ, ಗೊತ್ತಿರಲಿ. ಆ್ಯಂಡ್ ದೆನ್ ಕೃಷಿ ಉದ್ಯೋಗದಲ್ಲಿ ಇಳಿಕೆ, ಇದು ಅಷ್ಟೇನಿಲ್ಲ, ಯಾಕಂದರೆ ಇವಾಗಲೂ ಕೂಡ ಕೃಷಿ ಉದ್ಯೋಗದಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಬಟ್ ಕಂಪೇರಿಟಿವ್ ಮಾಡಿದ್ರೆ ಸ್ವಲ್ಪ ಲಿಟಲ್ ಅಂತಂದರೆ ಇಳೀತದೆ, ಬಟ್ ಇದು ಆಗೋದಿಲ್ಲ. ಆ್ಯಂಡ್ ದೆನ್ ಸಾಂಪ್ರದಾಯಿಕ ಬೆಳೆಗಳ ರಫ್ತು ಹೆಚ್ಚಳ, ಸಾಂಪ್ರದಾಯಿಕ ಬೆಳೆಗಳಲ್ಲ ಹೈಬ್ರಿಡ್ ಬೆಳೆಗಳ ಒಂದು ರಫ್ತು ಹೆಚ್ಚಳ ಆಗುತ್ತೆ. ಆ್ಯಂಡ್ ದೆನ್ ಗ್ರಾಮೀಣ ಪ್ರದೇಶಗಳ ನಗರೀಕರಣ, ಇದು ಆಗುವುದೇ ಇಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಒಂದು ವೇಳೆ y = 10/x by z ಮತ್ತು x CM ಏಕಮಾನವನ್ನು ಹೊಂದಿದ್ದರೆ ಆಗ z ನ ಏಕಮಾನವು ಡ್ಯಾಶ್ ಆಗಿದೆ, XYZ ಉದ್ದವನ್ನು ಸೂಚಿಸುತ್ತದೆ ಅಂತ ಹೇಳಿದ್ದಾನೆ ಸರಿನಾ. ಯಾವುದು ಅಂದರೆ CM ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಹುಕ್ ನಿಯಮವು ಸ್ಥಿತಿಸ್ಥಾಪಕ ವಸ್ತುಗಳಲ್ಲಿ ಯಾವ 2 ಭೌತಿಕ ಪ್ರಮಾಣಗಳ ನಡುವಿನ ಸಂಬಂಧವನ್ನು ಸ್ಥಾಪಿಸುತ್ತದೆ ಅಂತ ಹೇಳಿದ್ದಾನೆ. ಯಾವುದು? ಹುಕ್ ನಿಯಮ ಸರಿನಾ. ಯಾವುದು ಅಂದರೆ ಒಂದು ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಅಂತ ನಾವು ಹೇಳ್ತೀವಿ ಸರಿನಾ. ಹುಕ್ ನಿಯಮ ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಒಂದು ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ಗೆ ಮತ್ತು ಪೀಡನ ಮತ್ತು ವಿಕೃತಿಗೆ ಸರಿನಾ. ಇದು ಕನ್ನಡದಲ್ಲಿ ಹೇಳೋದಕ್ಕಿಂತ ಇಂಗ್ಲೀಷಲ್ಲಿ ಇದಕ್ಕೆ ಚೆನ್ನಾಗಿ ಬರುತ್ತೆ, ಯಾವುದು ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, 2024ರ RBL ಬ್ಯಾಂಕ್ ಪರಿಚಯಿಸಿದ ವಿಜಯ್ ನಿಶ್ಚಿತ್ ಠೇವಣಿ ಯೋಜನೆಯ ಅವಧಿ ಎಷ್ಟು ಅಂತ ಕೇಳಿದ್ದಾನೆ ಸರಿನಾ. ಸೊ ಇದರ ಅವಧಿ ಎಷ್ಟಿದೆ ಅಂದರೆ 500 ದಿನಗಳಿದೆ ಸರಿನಾ. ಯಾವ ಒಂದು ಬ್ಯಾಂಕ್ ಪ್ರಾರಂಭಿಸಿದೆ ಅಂತಂದರೆ ಈ ಒಂದು RBL ಬ್ಯಾಂಕ್ ಸ್ಥಾಪನೆ ಮಾಡಿದೆ ಸರಿನಾ, ಬ್ಯಾಂಕ್ ಪರಿಚಯಿಸಿದೆ. ಯಾವ ಒಂದು ಯೋಜನೆ? ಈ ವಿಜಯ್ ನಿಶ್ಚಿತ್ ಠೇವಣಿ, ಅದರ ಒಂದು ಅವಧಿ ಎಷ್ಟಿದೆ ಅಂದರೆ 500 ದಿನಗಳಾಗಿದೆ ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, RTGS ಮತ್ತು ನೆಫ್ಟ್ ವ್ಯವಸ್ಥೆಗಳಿಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಪರಿಚಯಿಸಿದ ನೇಮ್ ಲುಕ್ಅಪ್ ಸೌಲಭ್ಯದ ಪ್ರಮುಖ ಯೋಜನೆ ಏನು ಅಂತ ಕೇಳಿದ್ದಾನೆ. ಇವಾಗ RTGS ಎಲ್ಲವೂ ಕೂಡ ನೀವು ಮಾಡ್ತೀರಲ್ವಾ, ಇವಾಗ 1,80,000 ಸೊ ಈ ಒಂದು 50,000ಕ್ಕಿಂತ ನೀವು ಜಾಸ್ತಿ ಏನಾದರೂ ನೀವು ಟ್ರಾನ್ಸ್ಫರ್ ಮಾಡೋದಾಗಿತ್ತಂದರೆ RTGS ಟ್ರಾನ್ಸ್ಫರು ಮತ್ತು ಈ ಒಂದು ನೆಫ್ಟ್ ಟ್ರಾನ್ಸ್ಫರ್ ಅಂತ ಮಾಡ್ತೀರಾ ಸರಿನಾ. ಸೊ ಆ ಒಂದು ಟ್ರಾನ್ಸ್ಫರ್ ಬಗ್ಗೆ ಇಲ್ಲಿ ಕ್ವಶನ್ ಕೇಳಿದ್ದಾನೆ. ಸೊ ಇಲ್ಲಿ ನೇಮ್ ಲುಕ್ಅಪ್ ಸೌಲಭ್ಯದ ಪ್ರಮುಖ ಉಪಯೋಗವೇನು ಅಂತ. ಏನಿದೆ ಉಪಯೋಗ? ದೋಷಗಳು ಮತ್ತು ವಂಚನೆಯನ್ನು ಕಡಿಮೆ ಮಾಡಲು ಫಲಾನುಭವಿಯ ಹೆಸರಿನ ಪರಿಶೀಲನೆ ಮಾಡುವುದು ಸರಿನಾ. ಫಲಾನುಭವಿಯ ಹೆಸರನ್ನು ಪರಿಶೀಲನೆ ಮಾಡ್ತದೆ. ಯಾವುದು? ಈ ನೇಮ್ ಲುಕ್ಅಪ್ ಎನ್ನುವ ಒಂದು ಸೌಲಭ್ಯ ಯಾವುದಕ್ಕೆ ತಂದಿದೆ? ಈ ಒಂದು RTGS ಮತ್ತು ನೆಫ್ಟ್ ವ್ಯವಸ್ಥೆಗಳಿಗಾಗಿ ಇದನ್ನು ತಂದಿದೆ. ನೆನ್ಪಿಟ್ಕೊಂಡು ಕೇಳಬಹುದು ನಿಮಗೆ ಯಾವುದು ನೇಮ್ ಲುಕ್ಅಪ್ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ, ಪುಲಿಕಾಟ್ ಸರೋವರವು ಉಪ್ಪು ನೀರಿನ ಸರೋವರವಾಗಿದ್ದು ಇದು ಯಾವ 2 ರಾಜ್ಯಗಳ ನಡುವೆ ಇದೆ ಅಂತ ಕೇಳಿದ್ದಾನೆ. ಯಾವ್ಯಾವ 2 ರಾಜ್ಯಗಳ ನಡುವೆ ಇದೆ ಅಂತ ನೋಡೋದಾದರೆ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಮಧ್ಯ ಈ ಒಂದು ಪುಲಿಕಾಟ್ ಸರೋವರ ಕಂಡುಬರುತ್ತೆ. ವೆಂಬನಾಡ್ ಸರೋವರ ಕೇರಳದಲ್ಲಿ ಕಂಡುಬರುತ್ತೆ. ಚಿಲ್ಕಾ ಸರೋವರ ಒಡಿಶಾದಲ್ಲಿ ಕಂಡುಬರುತ್ತೆ. ಸಾಂಬಾರ್ ಸರೋವರ ರಾಜಸ್ಥಾನದಲ್ಲಿ ಕಂಡುಬರುತ್ತೆ ಸರಿನಾ. ಇದು ಗೊತ್ತಿರೋ ಕೇಳಬಹುದು ನಿಮಗೆ. ದುಧ್ವಾ ಸರೋವರ ಜಾರ್ಖಂಡಲ್ಲಿ ಕಂಡುಬರುತ್ತೆ, ಅದು ಕೂಡ ಕೇಳಬಹುದು, ನೆನ್ಪಿಟ್ಕೊಳ್ಳಿ ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಜಾಗತೀಕರಣವು ಪ್ರಾಥಮಿಕವಾಗಿ ಈ ಕೆಳಗಿನ ಯಾವುದನ್ನು ಒಳಗೊಂಡಿದೆ ಅಂತ ಕೇಳಿದ್ದಾನೆ. ಯಾವುದು ಒಳಗೊಂಡಿದೆ? ಅತಿ ಉದ್ದವಾಗಿ ಯಾವುದು ಇರುತ್ತಲ್ವ ಅದನ್ನು ಆನ್ಸರ್ ಟಿಕ್ ಹಾಕಿ ಬರಬೇಕು. ಯಾವುದು? ವ್ಯಾಪಾರ, ತಂತ್ರಜ್ಞಾನ, ಹೂಡಿಕೆಯ ಮೂಲಕ ವಿಶ್ವ ಆರ್ಥಿಕತೆಯ ಏಕೀಕರಣವನ್ನು ಒಳಗೊಂಡಿದೆ. ಯಾವುದು? ಜಾಗತೀಕರಣ, ಲಿಬರೇಷನ್, ಪ್ರೈವೇಟೇಷನ್, ಗ್ಲೋಬಲೈಸೇಷನ್. 1991ರ ನ್ಯೂ ಎಕನಾಮಿಕ್ ಪಾಲಿಸಿಯ ಮೇಲೆ ಒಂದು ಪ್ರಶ್ನೆ ಕೇಳ್ತಾನೆ. ಆ ಪ್ರಶ್ನೆ ಹೇಗಿರುತ್ತೆ ಅಂದರೆ ಡಮ್ಮಿ ಪ್ರಶ್ನೆ ಹೇಗಿರುತ್ತೆ, ಅದನ್ನು ನೀವು ಈಸಿಯಾಗಿ ಟಿಕ್ ಹಾಕಿ ಬರ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2ನೇ ದುಂಡು ಮೇಜಿನ ಪರಿಷತ್ನಲ್ಲಿ ಪಾಲ್ಗೊಳ್ಳಲು ಮಹಾತ್ಮ ಗಾಂಧೀಜಿಯವರು ಯಾವಾಗ ಇಂಗ್ಲೆಂಡ್ಗೆ ತೆರಳಿದರು ಅಂತ ಕೇಳಿದ್ದಾನೆ ಸರಿನಾ. ಸೊ ಯಾವಾಗ ತೆರಳಿದ್ದಾರೆ ಅವರು ಅಂದರೆ 1931ರಲ್ಲಿ ಅವರು ಇಂಗ್ಲೆಂಡ್ಗೆ ತೆರಳ್ತಾರೆ. ಯಾರು? ಮಹಾತ್ಮ ಗಾಂಧೀಜಿಯವರು. ಸೊ ಮೊದಲನೇ ದುಂಡು ಮೇಜಿನ ಸಮ್ಮೇಳನ ಯಾವಾಗ ನಡೀತದೆ ಅಂದರೆ 1930ರಲ್ಲಿ ನಡೀತದೆ.
1930ರಲ್ಲಿ, ಎರಡನೇದು 31ರಲ್ಲಿ, ಮೂರನೇದು 32ರಲ್ಲಿ 3 ದುಂಡು ಮೇಜಿನ ಸಮ್ಮೇಳನಗಳು ನಡೆದಿದ್ದಾವೆ. ಏನು ಸರ್ ದುಂಡು ಮೇಜಿನ ಸಮ್ಮೇಳನಗಳು? ದುಂಡು ಇವಾಗ ರೌಂಡಾಗಿ ಟೇಬಲ್ಗಳು ಇದ್ದವು, ಸರಿನಾ? ರೌಂಡಾಗಿ ಟೇಬಲ್ಗಳು ಇರೋ ಒಂದು ರೀಸನಿಂದ ಅದನ್ನು ನಾವು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ನಾವು ಕರಿತೀವಿ, ಸರಿನಾ? ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ 2024 ಅಕ್ಟೋಬರ್ 30ಕ್ಕೆ ಅನ್ವಯಿಸಿ ಈ ಕೆಳಗಿನವರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಗವರ್ನರ್ ಯಾರು ಅಂತ ಕೇಳಿದ್ದಾನೆ. ಕ್ವಶನ್ ನೋಡ್ಕೊಳ್ಳಿ, ಪ್ರಸ್ತುತ ಗವರ್ನರ್ ಯಾರು ಅಂತ ಕೇಳಿಲ್ಲ. ಪ್ರಸ್ತುತ ಗವರ್ನರ್ ಯಾರು ಅಂತ ನಿಮಗೆ ಕೇಳಿಲ್ಲ. ಈ ಕ್ವಶನ್ ಪೇಪರ್ ನಡೆದಾಗಲೂ ಕೂಡ ಪ್ರಸ್ತುತ ಗವರ್ನರ್ ಯಾರು ಅಂತ ಕೇಳಿಲ್ಲ. ಸೊ ಏನು ಕೇಳಿದ್ದಾನೆ, 2024 ಅಕ್ಟೋಬರ್ 30ಕ್ಕೆ ಅನ್ವಯಿಸಿದಂತೆ ಭಾರತದ ರಿಸರ್ವ್ ಬ್ಯಾಂಕಿನ ಗವರ್ನರ್ ಯಾರು ಅಂತ ಕೇಳಿದ್ದಾನೆ. ಯಾರಿದ್ದಾರೆ ಗವರ್ನರ್ ಅವಾಗಿಂದರೆ? ಶಕ್ತಿಕಾಂತ್ ದಾಸ್ ಅವರು ಆಗಿದ್ದರು. ಪ್ರಸ್ತುತ ಯಾರಾಗಿದ್ದಾರೆ? ಸಂಜಯ್ ಮಲ್ಹೋತ್ರಾನವರು ಪ್ರಸ್ತುತ ಗವರ್ನರ್ ಆಗಿದ್ದಾರೆ, ಸರಿನಾ? ಯಾರು? ಸಂಜಯ್ ಮಲ್ಹೋತ್ರಾನವರು ಪ್ರಸ್ತುತ 26ನೇ RBI ಗವರ್ನರ್ ಆಗಿದ್ದಾರೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಹಾಗಾದರೆ RBIನ ಮೊದಲ ಗವರ್ನರ್ ಯಾರು? ಓಸ್ಮಾರ್ನ್ ಸ್ಮಿತ್ ಅಂತ ಹೇಳ್ತೀವಿ. ಎರಡನೇ ಗವರ್ನರ್ ಯಾರು? ಟೈಲರ್ ಅಂತ ಹೇಳ್ತೀವಿ. ಮೂರನೇ ಗವರ್ನರ್ ಯಾರು? ಈ ಷಣ್ಮುಗಂ ಶೆಟ್ಟಿ ಅಂತ ಹೇಳ್ತೀವಿ, ಸರಿನಾ? ಈ 3 ಹೆಸರು ನೆನ್ಪಿಟ್ಕೊಳ್ಳಿ. ಹಾಗೆ ಲಾಸ್ಟ್ 2 ಹೆಸರು ಕೂಡ ನೆನ್ಪಿಟ್ಕೊಳ್ಳಿ. ಯಾರು? ಶಕ್ತಿಕಾಂತ್ ದಾಸು, ಹಾಗೆ ಇವಾಗಿರೋರು ಈ ಸಂಜಯ್ ಮಲ್ಹೋತ್ರಾನವರು, ಸರಿನಾ? ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಯಾವ ಪಂಚವಾರ್ಷಿಕ ಯೋಜನೆಯು ಭಾರೀ ಕೈಗಾರಿಕೆಗಳು ಮತ್ತು ದ್ವಿತೀಯ ವಲಯದ ಅಭಿವೃದ್ಧಿಗೆ ಒತ್ತು ನೀಡಿದವೆ ಅಂತ ಕೇಳಿದ್ದಾನೆ. ಸೊ ಯಾವ ಒಂದು ಭಾರೀ ಕೈಗಾರಿಕೆ ಅಂದರೆ ಯಾವ ಒಂದು ವಲಯ, ಯಾವ ಒಂದು ಪಂಚವಾರ್ಷಿಕ ಯೋಜನೆ ಅಂತ ನಾವು ಹೇಳ್ತೀವಿ? ಎರಡನೇ ಪಂಚವಾರ್ಷಿಕ ಯೋಜನೆ. ಹಾಗಾದರೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಅತಿ ಹೆಚ್ಚು ಒತ್ತು ನೀಡಿತು? ಕೃಷಿಗೆ ಒತ್ತು ನೀಡಿತ್ತು. ಯಾವುದು? ಮೊದಲನೇ ಪಂಚವಾರ್ಷಿಕ ಯೋಜನೆ, ಸರಿನಾ? ಕೇಳ್ತೇನೆ ನಿಮಗೆ. ಮೊದಲನೇ ಪಂಚವಾರ್ಷಿಕ ಯೋಜನೆಯ ಒಂದು ಮಾದರಿ ಯಾವುದಾಗಿತ್ತು? ಹೆರಾಲ್ಡ್ ಡೋಮರ್ ಮಾದರಿಯಾಗಿತ್ತು. ಎರಡನೇದು ಯಾವುದು ಮಾದರಿಯಾಗಿತ್ತು? PC ಮಹಲ್ನೋಬಿಸ್ ಮಾದರಿಯಾಗಿತ್ತು, ಸರಿನಾ? ಓಕೆ. ಎರಡನೇದು PC ಮಹಲ್ನೋಬಿಸ್ ಮಾದರಿ ಆಗಿತ್ತು. ಮೂರನೇದು ಯಾವುದು ಅಂದರೆ DR ಗಾಡ್ಗಿಲ್ ಮಾದರಿ ಆಗಿತ್ತು. ನಾಲ್ಕನೇದು ಕೂಡ ನಾವು DR ಗಾಡ್ಗಿಲ್ ಮಾದರಿ ಅಂತ ಹೇಳ್ತೀವಿ, ಬಟ್ ಅದನ್ನು ಮ್ಯಾಕ್ಸಿಮಮ್ ಕೇಳಲ್ಲ, ಸರಿನಾ? 3 ಕೇಳ್ತಾನೆ, ಇಲ್ಲ ಅಂದರೆ 4 ಕೇಳ್ತಾನೆ, 2ರಲ್ಲಿ ಒಂದೇ ಕೇಳ್ತಾನೆ. ಬಟ್ ಆಪ್ಷನ್ ಏನು ಕೊಟ್ಟಿರ್ತಾನೆ ಅಂದರೆ ಗಾಡ್ಗಿಲೇ ಕೊಟ್ಟಿರ್ತಾನೆ, ಅದನ್ನು ನೀವು ಹಾಕಿ ಬಂದುಬಿಡ್ಬೇಕು ಅಷ್ಟೇ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ವಿಶ್ವ ಬೌದ್ಧಿಕ ಆಸ್ತಿ ಸೂಚಕಗಳು ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಟರ್ಸ್ 2024 ವರದಿಯ ಪ್ರಕಾರ 64,480 ಅರ್ಜಿಗಳೊಂದಿಗೆ ಪೇಟೆಂಟ್ಗಳ ವಿಷಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಯಾವ ಶ್ರೇಯಾಂಕವನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಯಾವ ಒಂದು ಶ್ರೇಯಾಂಕ ಹೊಂದಿದೆ ಅಂದರೆ 6ನೇ ಶ್ರೇಯಾಂಕ ಹೊಂದಿದೆ ನಮ್ಮ ಭಾರತ ದೇಶ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನವುಗಳಲ್ಲಿ ಯಾವ ದ್ವೀಪವು ಲಕ್ಷದ್ವೀಪದಲ್ಲಿದೆ ಅಂತ ಕೇಳಿದ್ದಾನೆ. ಎಲ್ಲಿದೆ? ಯಾವುದು ಲಕ್ಷದ್ವೀಪದಲ್ಲಿದೆ ಅಂತ ಕೇಳಿದ್ದಾನೆ. ಸೊ ಯಾವುದು ಅಂತಂದರೆ, ಈ ಒಂದು ಪಿಟ್ಟಿ ದ್ವೀಪ ಅನ್ನೋದು ಲಕ್ಷದ್ವೀಪದಲ್ಲಿ ಕಂಡುಬರ್ತಕ್ಕಂತಹ ಒಂದು ದ್ವೀಪವಾಗಿದೆ, ಸರಿನಾ? ಗೊತ್ತಿರೋ ಕೇಳ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, EU-UK ವ್ಯಾಪಾರ ಮತ್ತು ಸಹಕಾರ ಒಪ್ಪಂದದ 3ನೇ ಸಿವಿಲ್ ಸೊಸೈಟಿ ಫೋರಮ್ ಯಾವಾಗ ನಡೆಯಿತು ಅಂತ ಕೇಳಿದ್ದಾನೆ, ಸರಿನಾ? ಸೊ ಇದು ಯಾವಾಗ ನಡೀತದೆ ಅಂತಂದರೆ 2024 ಸೆಪ್ಟೆಂಬರ್ನಲ್ಲಿ ನಡೀತದೆ, ಸರಿನಾ? ಹಾಗೆ ಭಾರತ ಮತ್ತು UKಯ ಮುಕ್ತ ವ್ಯಾಪಾರ ಒಪ್ಪಂದವು ಕೂಡ ರೀಸೆಂಟಾಗಿ ಆಗಿದೆ, 2025ರಲ್ಲಿ ಆಗಿದೆ. ಅದು ಕೂಡ ನಿಮಗೆ ಪ್ರಶ್ನೆ ಬರ್ಬೋದು. ಮುಕ್ತ ವ್ಯಾಪಾರ ಒಪ್ಪಂದ ಅಂತ ಹೇಳ್ತೀವಿ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಸೊ ಇದು ಯಾವ್ಯಾವ ದೇಶಗಳ ಮಧ್ಯೆ ಆಗಿದೆ ಅಂತ ರೀಸೆಂಟಾಗಿ ಕೇಳ್ತಾನೆ. ಸೊ ನಮ್ಮ ಭಾರತ ಮತ್ತು UK ಮಧ್ಯೆ ಆಗಿದೆ, ನೆನ್ಪಿಟ್ಕೊಳ್ಳಿ, ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2024 ಫೆಬ್ರವರಿಯಲ್ಲಿ ನವದೆಹಲಿಯಲ್ಲಿ ಇಂಡಸ್ ಎಕ್ಸ್ ಶೃಂಗಸಭೆ ನಡೆದಿದ್ದು, ಇದು ಡ್ಯಾಶ್ ನಡುವಿನ ರಕ್ಷಣಾ ನಾವೀನ್ಯತೆಯಲ್ಲಿನ ಸಹಯೋಗದ ಪ್ರಯತ್ನಗಳಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಅಂತ ಹೇಳಿದ್ದಾನೆ, ಸರಿನಾ? ಸೊ ಇದರಲ್ಲೂ ಕೂಡ ಉದ್ದ ಯಾವುದಿದೆ ಅದೇ ಆನ್ಸರ್ ಆಗಿದೆ. ಯಾವ್ಯಾವ ದೇಶಗಳು ಅಂತಂದರೆ, ಒಂದು ಭಾರತ ಮತ್ತು ಅಮೆರಿಕ ಸಂಸ್ಥಾನ, ಸರಿನಾ? ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂತ ಹೇಳ್ತೀವಿ. ಯಾವುದು? ಇಂಡಸ್. ಏನು ಇಲ್ಲೇ ಗೊತ್ತಿದೆ ಅಲ್ವಾ? IND ಇಂಡಿಯಾ, US ಅಂದರೆ ಯುನೈಟೆಡ್ ಸ್ಟೇಟ್ಸ್, ಮುಗೀತಲ್ವಾ? ಆನ್ಸರ್ ಅಲ್ಲೇ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಭಾರತದ ಆರ್ಥಿಕತೆಯ 3 ಪ್ರಮುಖ ವಲಯಗಳ ವರ್ಗೀಕರಣಗಳು ಯಾವುದು ಅಂತ ಕೇಳಿದ್ದಾನೆ. ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ಅಂತ ನಾವು ಹೇಳ್ತೀವಿ, ಸರಿನಾ? ಹಾಗೆ ಈ ಒಂದು ಚತುರ್ಥ ವಲಯ ಮತ್ತು ಪಂಚಮಿ ವಲಯ ನಾವು ಕೂಡ ರೀಸೆಂಟಾಗಿ ಬಂದಿದ್ದಾವೆ, ಸರಿನಾ? ಬಟ್ ಅದನ್ನು ಅದ್ರ ಬಗ್ಗೆ ಜಾಸ್ತಿ ಕೇಳಲ್ಲ, ಬಟ್ ಏನಾದರೂ ಕೇಳಿದ್ರೆ ನಿಮಗೆ ಗೊತ್ತಿರಲಿ ಯಾವುದು ಚತುರ್ಥ ವಲಯ ಮತ್ತು ಪಂಚಮ ವಲಯ ಅಂತ ಬಂದಿದ್ದಾವೆ, ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಭಾರತದಲ್ಲಿ 2024 ಸೆಪ್ಟೆಂಬರ್ನಲ್ಲಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳ ಸಾಲದ ದರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ನಿಜವಾಗಿದೆ ಅಂತ ಕೇಳಿದಾನೆ, ಸರಿನಾ? ಸೊ ಇದರಲ್ಲೂ ಕೂಡ ಯಾವುದು ಉದ್ದವಾಗಿದೆ ಆನ್ಸರ್, ಅದೇ ಉದ್ದವಾಗಿರೋ ಆನ್ಸರ್ ಸರಿಯಾಗಿ ಉತ್ತರ ಆಗುತ್ತೆ. ಸೊ ಏನಿದೆ, ತೂಕಿತ ಸರಾಸರಿ ಸಾಲ ದರವು ಹೊಸ ಸಾಲಗಳಿಗೆ ಕಡಿಮೆಯಾಗಿದೆ ಮತ್ತು ಬಾಕಿ ಇರುವ ಸಾಲಗಳಿಗೆ ಬದಲಾಗದೆ ಹಾಗೆ ಉಳಿದಿದೆ. ಯಾವುದು? SCBs ಸಾಲ ದರಗಳು, ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ವ್ಯತೀಕರಣ ಮಾದರಿಯು ಕೇಂದ್ರದ ಪ್ರಕಾಶಮಾನವಾದ ಮತ್ತು ದೊಡ್ಡ ಅಂಚನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ, ಸರಿನಾ? ಏನಂತ ಕರೆಯಲಾಗ್ತದೆ ಅಂದರೆ ಕೇಂದ್ರ ಗರಿಷ್ಠ ಅಂತ ಕರೆಯಲಾಗ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಗೋವಾದಲ್ಲಿ ವಿಸ್ತಾರವಾದ ಮತ್ತು ಅದ್ಭುತ ಬಣ್ಣದ ಫ್ಲೋಟ್ಗಳು ಸಂಗೀತ ಮತ್ತು ನೃತ್ಯದ ವೈಭವದ ಪ್ರದರ್ಶನಕ್ಕೆ ಸಾಕ್ಷಿಯಾಗುವ ಗೋವಾ ಕಾರ್ನಿವಲ್ ಎಷ್ಟು ದಿನಗಳವರೆಗೆ ಆಯೋಜಿಸಲಾಗುತ್ತದೆ ಅಂತ ಕೇಳಿದ್ದಾನೆ. ಎಷ್ಟು ದಿನಗಳವರೆಗೆ ಆಯೋಜಿಸಲಾಗ್ತದೆ ಅಂದರೆ 4 ದಿನಗಳವರೆಗೆ ಆಯೋಜಿಸಲಾಗ್ತದೆ. ಆ್ಯಂಡ್ ದೆನ್ ಅಂಬುಬಾಚಿ ಮೇಳ ಎಷ್ಟು ದಿನಗಳ ಕಾಲ ಆಯೋಜಿಸಲಾಗ್ತದೆ ಅಂದರೆ 4 ದಿನಗಳ ಕಾಲ ಆಯೋಜಿಸಲಾಗ್ತದೆ, ನೆನ್ಪಿಟ್ಕೊಳ್ಳಿ, ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನ ಯಾವ ದೇಶವು 2024 ಸೆಪ್ಟೆಂಬರ್ನಲ್ಲಿ ಸಂವಿಧಾನ ಘೋಷಣೆಯು 9ನೇ ವಾರ್ಷಿಕೋತ್ಸವವನ್ನು ಆಚರಿಸಿತು ಅಂತ ಕೇಳಿದ್ದಾನೆ. ಸಂವಿಧಾನ ಘೋಷಣೆ 9ನೇ ವಾರ್ಷಿಕೋತ್ಸವ ಯಾವ ಒಂದು ದೇಶ? ನೇಪಾಳ ದೇಶ, ಸರಿನಾ? ನೇಪಾಳದಲ್ಲಿ ಸಂವಿಧಾನ ಬಂದು 9 ವರ್ಷ ಆಯಿತು. ಯಾವ ದೇಶದಲ್ಲಿ? ನೇಪಾಳ ದೇಶದಲ್ಲಿ. ಆದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2024 ಫೆಬ್ರವರಿಯಲ್ಲಿ ಹೈದರಾಬಾದ್ನ CDAC ಸಂಸ್ಥೆಯು ಅಭಿವೃದ್ಧಿಪಡಿಸಿದ
ಪ್ರಬಂಧ ತಂತ್ರಜ್ಞಾನವು ಕಂಪನಿಗಳಿಗೆ ಯಾವ ವಿಧದ ಹಾನಿಯನ್ನು ಕಡಿಮೆ ಮಾಡಲು ನೆರವಾಗುತ್ತದೆ? ದತ್ತಾಂಶ ಉಲ್ಲಂಘನೆ ಮತ್ತು ಕಳ್ಳತನ. ಸರಿನಾ? ಈ ಒಂದು ದತ್ತಾಂಶ ಉಲ್ಲಂಘನೆ ಮತ್ತು ಕಳ್ಳತನದ ಹಾನಿಯನ್ನು ಕಡಿಮೆ ಮಾಡಲು ನೆರವಾಗ್ತದೆ. ಯಾವುದು? ಸಿಡ್ಯಾಕ್ ಸಂಸ್ಥೆಯು ಅಭಿವೃದ್ಧಿಪಡಿಸಿದ ಪ್ರಬಂಧ ಅನ್ನೋದು. ಅದೇ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದಲ್ಲಿ ಈ ಕೆಳಗಿನ ಯಾವ ಅವಧಿಯಲ್ಲಿ ಹಿಂಗಾರು ಬೆಳೆಗಳನ್ನು ಬಿತ್ತನೆ ಮಾಡಲಾಗುತ್ತದೆ ಅಂತ ಕೇಳಿದ್ದಾನೆ. ಹಿಂಗಾರು ಯಾವಾಗ ಬೆಳಿತೀರಿ? ಇವಾಗ ಮುಂಗಾರು ಬೆಳೀತಾ ಇದ್ದಾರೆ. ಸರಿನಾ? ಪ್ರಸ್ತುತ ಜೂನಲ್ಲಿ ಮುಂಗಾರನ್ನು ಬಿತ್ತಿದ್ದಾರೆ. ಹಿಂಗಾರನ್ನು ಯಾವಾಗ ಬಿತ್ತಿದ್ದಾರೆ? ಈ ಒಂದು ಅಕ್ಟೋಬರಿಂದ ಡಿಸೆಂಬರ್ವರೆಗೆ ಹಿಂಗಾರನ್ನು ಬಿತ್ತಾರೆ. ನಾರ್ಮಲಿ ಯಾವಾಗ ಹಿಂಗಾರನ್ನು ಬಿತ್ತಾರೆ ಅಂತಂದರೆ ಈ ಒಂದು ನವೆಂಬರ್ ತಿಂಗಳಲ್ಲಿ ಮ್ಯಾಕ್ಸಿಮಮ್ ಬಿತ್ತಾರೆ, ದೀಪಾವಳಿ ಆದ ನಂತರ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಅಕ್ಟೋಬರ್ನಿಂದ ಡಿಸೆಂಬರ್ ಆಗುತ್ತೆ. ಸೊ ಇಲ್ಲಿ ನೀವು ಆನ್ಸರ್ ಅಂದರೆ ಜಸ್ಟ್ ಹೇಗೆ ಅಂತಂದರೆ ಎಲ್ಮೇಟ್ ಮಾಡೇ ಹೇಳ್ಬೋದು. ಏಪ್ರಿಲಿಂದ ಜೂನು, ಏಪ್ರಿಲಲ್ಲಿ ಏನಾದರೂ ಬಿತ್ತಾರಾ? ಏನು ಬಿತ್ತೋದೇ ಇಲ್ಲ ಏಪ್ರಿಲಲ್ಲಿ. ಸೊ ಬಿಸಿಲಲ್ಲಿ ಏನು ಬಿತ್ತಾರೆ. ಆ್ಯಂಡ್ ದೆನ್ ಜನವರಿಯಿಂದ ಮಾರ್ಚು ಚಳಿಯಲ್ಲಿ ಅಲ್ಲಿ ಏನು ಬಿತ್ತೋದಿಲ್ಲ ಅಲ್ಲ. ಸೊ ಆಲ್ರೆಡಿ ಏನೇನು ಗೋಧಿ ಬಿತ್ತಿರ್ತಾರೆ, ಕಡಲೆ ಬಿತ್ತಿರ್ತಾರೆ. ಸರಿನಾ? ಸೊ ಎಲ್ಲವೂ ಕೂಡ ಏನು ಡೈಕಾಟ್ಸ್ ಏನಿದಾವಲ್ಲ ಅವೆಲ್ಲವೂ ಕೂಡ ಬಿತ್ತಿರ್ತಾರೆ ಇವಾಗ ಈ ಒಂದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ. ಸೊ ಅದು ಆಗೋದಿಲ್ಲ. ಆ್ಯಂಡ್ ದೆನ್ ಜುಲೈನಿಂದ ಸೆಪ್ಟೆಂಬರ್ ಯಾವುದು ಅಂತಂದರೆ ಈ ಒಂದು ಮುಂಗಾರು ಮಳೆ ಅಂತ ಹೇಳ್ತೀವಿ, ಮುಂಗಾರು ಬಿತ್ತನೆ ಅಂತ ಹೇಳ್ತೀವಿ. ಸರಿನಾ? ಮುಂಗಾರು ಬಿತ್ತನೆ ಅಂತ ಹೇಳ್ತೀವಿ, ಅದನ್ನು ನಾವು ಹಿಂಗಾರು ಬಿತ್ತನೆ ಅಂತ ಹೇಳ್ತೀವಿ. ಗೊತ್ತಿರೋ ಕೇಳ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಭಾರತದಲ್ಲಿ ಆರ್ಥಿಕ ಸಮೀಕ್ಷೆ 2023-24 ಪ್ರಕಾರ ಭಾರತದಲ್ಲಿ ಅತಿ ದೊಡ್ಡ ಹತ್ತಿ ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಅತಿ ಹೆಚ್ಚು ಹತ್ತಿ ಉತ್ಪಾದಿಸುವ ರಾಜ್ಯ ಯಾವುದು ಅಂದರೆ ಗುಜರಾತ್ ಆದ ನಂತರ ಮಹಾರಾಷ್ಟ್ರ ಆದ ನಂತರ ನಮ್ಮ ತೆಲಂಗಾಣ ಬರುತ್ತೆ. ಸರಿನಾ? ತೆಲಂಗಾಣ ನಂತರ ನಮ್ಮ ಕರ್ನಾಟಕ ಬರುತ್ತೆ. ಕರ್ನಾಟಕ ಆದ ನಂತರ ಈ ಒಂದು ಆಂಧ್ರ ಪ್ರದೇಶ ಬರುತ್ತೆ. ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇವುಗಳಲ್ಲಿ ಯಾವ ಧಾರ್ಮಿಕ ಸಾಹಿತ್ಯವನ್ನು ಗೋಸ್ವಾಮಿ ತುಳಸಿದಾಸರು ಬರೆದಿಲ್ಲ ಅಂತ ಕೇಳಿದ್ದಾನೆ. ಸರಿನಾ? ಯಾವ್ಯಾವ್ದು ಬರೆದಿದ್ದಾರೆ ಗೋಸ್ವಾಮಿ ತುಳಸಿದಾಸರು ಅಂತ ನೋಡಿದರೆ, ವಿನಯ ಪತ್ರಿಕಾ ಅನ್ನೋದು ಬರೆದಿದ್ದಾರೆ, ರಾಮಚರಿತ ಮಾನಸ ಅನ್ನೋದು ಬರೆದಿದ್ದಾರೆ, ಹಾಗೆ ಹನುಮಾನ್ ಬಹುಕ್ ಅನ್ನೋದನ್ನ ಈ ತುಳಸಿದಾಸರು ಬರೆದಿದ್ದಾರೆ. ಹಾಗೆ ಈ ರಾಮಚರಿತ ಮಾನಸವನ್ನ ಎಲ್ಲಿಂದ ಬರೆಯೋಕೆ ಆರಂಭ ಮಾಡಿದ್ರು ಅಂತ ಕೇಳ್ತಾನೆ. ಯಾವ ಊರಿನಿಂದ ಅದನ್ನು ಬರೆಯೋಕೆ ಆರಂಭ ಮಾಡಿದ್ರು ಅಂತ ಕೇಳ್ತಾನೆ. ಅಯೋಧ್ಯೆಯಲ್ಲಿ ಕುಳಿತುಕೊಂಡು ಈ ರಾಮಚರಿತ ಮಾನಸವನ್ನು ಬರೆಯೋಕೆ ಈ ತುಳಸಿದಾಸರು ಪ್ರಾರಂಭ ಮಾಡ್ತಾರೆ. ಇದನ್ನು ಕೇಳಿದ ಪ್ರಶ್ನೆನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿದ್ದಾನೆ. ಸೊ ಆ ಹೇಳಿಕೆ ಏನು ಕೊಟ್ಟಿದ್ದಾನೆ ಅಂದರೆ 2 ಹೇಳಿಕೆಗಳನ್ನ ಕೊಟ್ಟಿದ್ದಾನೆ. ಏನು? ಬಂಗಾಳ ಕೊಲ್ಲಿಯಲ್ಲಿ ಹುಟ್ಟುವ ಮಳೆ, ರೇನ್ ಬೇರಿಂಗ್ ವ್ಯೂಹಗಳು ಉತ್ತರ ಭಾರತದ ಬಯಲಿನ ಪ್ರದೇಶಗಳಲ್ಲಿ ಮಳೆಗೆ ಕಾರಣವಾಗ್ತವೆ ಅಂತ ಹೇಳಿದ್ದಾನೆ. ಏನಿಲ್ಲಿ ಬಂಗಾಳ ಕೊಲ್ಲಿ ಏನಿದೆ ಅಲ್ವಾ, ಇಲ್ಲಿ ಹುಟ್ಟಿರ್ತಕ್ಕಂತಹ ಎಲ್ಲ ಅಂತಂದರೆ ಒಟ್ಟಿನಲ್ಲಿ ಅಲ್ಲಿ ಹುಟ್ಟತಕ್ಕಂಥ ಮ್ಯಾಕ್ಸಿಮಮ್ ಏನು ಮಳೆಗಳೇನಿದಾವಲ್ವಾ, ಸೊ ಅದು ಏನು ಅಂತಂದರೆ ಉತ್ತರ ಭಾರತದಲ್ಲಿ ಮಳೆ ತರಲಿಕ್ಕೆ ಕಾರಣವಾಗ್ತವೆ ಅಂತ ಹೇಳಿದ್ದಾನೆ ಇಲ್ಲಿ ತರಕ್ಕೆ. ಆ್ಯಂಡ್ ದೆನ್ ಅರೇಬಿಯನ್ ಸಮುದ್ರದ ಮಳೆ ತರುವ ವ್ಯೂಹಗಳು ಭಾರತದ ಪಶ್ಚಿಮ ಕರಾವಳಿಗೆ, ಇದು ಈಸ್ಟ್ ಅಂದರೆ ಇದು ವೆಸ್ಟ್ ತಾನೆ, ವೆಸ್ಟ್ ಕರಾವಳಿಗೆ ಮಳೆಯನ್ನು ತರುತ್ತವೆ ಅಂತ ಹೇಳಿದ್ದಾನೆ. ಹೌದು, ಇದು ಕೂಡ ಸರಿಯಾಗಿದೆ. ಪಶ್ಚಿಮ ಘಟ್ಟಗಳಿಗೆ ಅತಿ ಹೆಚ್ಚು ಮಳೆಯನ್ನು ಕೊಡೋದು ಯಾವುದು ಅಂದರೆ ಯಾರು ಅಂದರೆ ಅರೇಬಿಯನ್ ಸಮುದ್ರದಲ್ಲಿ ಹುಟ್ಟತಕ್ಕಂತಹ ಮಳೆಗಳು. ಸರಿನಾ? ಸೊ ಇದು 2 ಕೂಡ ಹೇಳಿಕೆಗಳು ಸರಿಯಾಗಿದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, UPI ಆಧಾರಿತ ಡಿಜಿಟಲ್ ರುಪೇ ಕ್ರೆಡಿಟ್ ಕಾರ್ಡನ್ನು ಮೊದಲು ಡ್ಯಾಶ್ ಪರಿಚಯಿಸಿತು ಅಂತ ಕೇಳಿದ್ದಾನೆ. UPI ಆಧಾರಿತ ರುಪೇ ಕ್ರೆಡಿಟ್ ಕಾರ್ಡ್ ಅಂತೆ ಯಾವುದು ಪರಿಚಯ ಮಾಡಿತು? ಈ IDFC ಫಸ್ಟ್ ಬ್ಯಾಂಕ್ ಅದನ್ನು ಆರಂಭ ಮಾಡಿದೆ. ಯಾವುದು? IDFC ಫಸ್ಟ್ ಬ್ಯಾಂಕ್. ಕ್ವಶನ್ ಇಂಪಾರ್ಟೆಂಟ್ ಇದೆ, ಎಕನಾಮಿಕ್ಸಲ್ಲಿ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಇದು ಕ್ವಶನ್ ಒಂದ್ಸರಿ ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲ ಅಂತಂದರೆ ಒಂದ್ಸರಿ ಬರ್ಕೊಂಡು ಇಟ್ಕೊಳ್ಳಿ. ಇದನ್ನು ನಾನು ಕೇಳ್ತಾನೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಆರಂಭಿಕ ವೈದಿಕ ಕಾಲದಲ್ಲಿ ವರ್ಣ ವ್ಯವಸ್ಥೆಯು ಡ್ಯಾಶ್ ಆಧರಿಸಿತ್ತು ಅಂತ ಹೇಳಿದ್ದಾನೆ. ಏನನ್ನು ಆಧರಿಸಿತ್ತು? ವೃತ್ತಿಯನ್ನು ಆಧರಿಸಿತ್ತು, ಹುಟ್ಟನ್ನು ಆಧರಿಸಿರಲಿಲ್ಲ, ಧರ್ಮವನ್ನು ಆಧರಿಸಿರಲಿಲ್ಲ, ಧ್ಯಾನವನ್ನು ಆಧರಿಸಿರಲಿಲ್ಲ. ಗೊತ್ತಿರಲಿ ನಿಮಗೆ. ಸರಿನಾ? ಸೊ ಅವರ ವೃತ್ತಿಯನ್ನು ಆಧರಿಸಿತ್ತು ಯಾವುದು? ವರ್ಣ ವ್ಯವಸ್ಥೆ ಅವರ ವೃತ್ತಿಯನ್ನು ಆಧರಿಸಿತ್ತು. ಇವಾಗ ಏನಾದರೂ ಅವರು ವೈಶ್ಯನಾಗಿ ಹುಟ್ಟಿದ್ರೆ ಅವರು ಬ್ರಾಹ್ಮಣನಾಗಿಯೂ ಆಗಬಹುದಾಗಿತ್ತು. ಅವರ ಒಂದು ಬುದ್ಧಿ ಅವರ ಹತ್ರ ಇದ್ದರೆ ಅವ್ರು ಏನಾದರೂ ಓದ್ತೀನಿ, ನಾನು ಬರೀತೀನಿ, ನಾನು ಕೂಡ ಗುರುಕುಲಕ್ಕೆ ಹೋಗ್ತೀನಿ ಅನ್ನೋದಿದ್ರೆ ಅವರು ಕೂಡ ಆಗಬಹುದಾಗಿತ್ತು. ಒಬ್ಬ ಬ್ರಾಹ್ಮಣ ಅವನೇನಾದರೂ ನಾನು ಓದಲ್ಲ ಬರೆಯಲ್ಲ, ನಾನಿದ್ರೆ ನನ್ನ ವೃತ್ತಿಯನ್ನು ಚೇಂಜ್ ಮಾಡ್ಕೊತೀನಿ ಅಂತ ಅಂದರೆ ಅವನು ಕ್ಷತ್ರಿಯನೂ ಕೂಡ ಆಗಬಹುದಾಗಿತ್ತು, ಇಲ್ಲ ಅಂತಂದರೆ ವೈಶ್ಯವೂ ಕೂಡ ಆಗಬಹುದಾಗಿತ್ತು. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಸರಿನಾ? ಟೋಟಲಿ 4 ವರ್ಣಗಳು ನಿಮ್ಗೆ ಕಂಡು ಬರ್ತವೆ. ಅದೇ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2009ರ 95ನೇ ತಿದ್ದುಪಡಿ ಕಾಯ್ದೆಯು ಲೋಕಸಭೆ ಮತ್ತು ರಾಜ್ಯ ಶಾಸಕಾಂಗ ಸಭೆಗಳಲ್ಲಿ ಯಾವ ವಿಭಾಗದ ನಾಗರಿಕರ ಸ್ಥಾನಗಳ ಮೀಸಲಾತಿಯನ್ನು ಹೆಚ್ಚಿಸಿದೆ ಅಂತ ಕೇಳಿದ್ದಾನೆ. ಸೊ ಯಾವುದು? SC ST ಸ್ಥಾನಗಳ ಮೀಸಲಾತಿಯನ್ನು ಹೆಚ್ಚಿಸಿದೆ. ಯಾವುದು? 95ನೇ ತಿದ್ದುಪಡಿ. ನಿಮಗೆ ಹೇಳ್ತಾ ಇದ್ದೀನಿ ನಾನು, ಈ 90ರಿಂದ 106ನೇ ತಿದ್ದುಪಡಿ ಏನೇನಿದಾವಲ್ವ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ಸರಿ ನೋಡ್ಕೊಳ್ಳಿ. ಕೇಳ್ತಾನೆ. ಸೊ ಇದಕ್ಕಿಂತ ಹಿಂದೆ ಏನಿದಾವಲ್ಲ, 90ಕ್ಕಿಂತ ಹಿಂದೆ ಅಲ್ಲಿ 86, 73, 74, 51, 69, 61, ಆ್ಯಂಡ್ ದೆನ್ 42, 44, 40, ಆ್ಯಂಡ್ ದೆನ್ 7, 15, 19, 21, 24, 26, ಆ್ಯಂಡ್ ದೆನ್ 35, 36 ಇಷ್ಟು ಇಂಪಾರ್ಟೆಂಟ್ ಆಗ್ತವೆ. ಸರಿ, ಇವೆಲ್ಲವೂ ಕೂಡ ನೋಡ್ಕೊಳ್ಳಿ. ತಿದ್ದುಪಡಿಯ ಮೇಲೆ ಫಿಕ್ಸ್ ಒಂದು ಕ್ವಶನ್ ಕೇಳ್ತಾನೆ, ಆ ಫಿಕ್ಸ್ ಒಂದು ಕ್ವಶನ್ಗೆ ನೀವು ಆನ್ಸರ್ ಹಾಕೋಕ್ಕೆ ಎಲಿಜಿಬಲ್ ಇರಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹರಪ್ಪ ನಾಗರಿಕತೆಯ ಆರ್ಥಿಕತೆಯು ಮುಖ್ಯವಾಗಿ ಇದರ ಮೇಲೆ ಅವಲಂಬಿತವಾಗಿತ್ತು ಅಂತ ಕೇಳಿದ್ದಾನೆ. ಹರಪ್ಪ ನಾಗರಿಕತೆಯಲ್ಲಿ ಏನೇನು ಮಾಡ್ತಿದ್ರು ಅವರು? ಒಂದು ವ್ಯಾಪಾರ ಮಾಡ್ತಿದ್ರು, ಅತಿ ಹೆಚ್ಚಾಗಿ ವ್ಯಾಪಾರಕ್ಕೆ ಅವರು ಭಾಳ ಫೇಮಸ್ ಆಗಿದ್ರು. ಸೊ ವ್ಯಾಪಾರ ಇದೆ, ಓಕೆ. ಸೊ ಅದಾನಂತರ ಕೃಷಿಯನ್ನು ಕೂಡ ಮಾಡ್ತಾಯಿದ್ರು. ಯಾರು? ಹರಪ್ಪ ನಾಗರಿಕತೆಯ ಜನರು. ಸರಿನಾ? ಇದು ಕೂಡ ಕ್ವಶನ್ ಕೇಳ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಸಿಲಿಕಾನ್ ವ್ಯಾಲಿ ಯಾವುದು? ಬೆಂಗಳೂರು. ನೆಕ್ಸ್ಟ್ ಪ್ರಶ್ನೆ, 1947ರಲ್ಲಿ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದ ಸರ್ಕಾರದಲ್ಲಿದ್ದ ಏಕೈಕ ಮಹಿಳಾ
ಕ್ಯಾಬಿನೆಟ್ ಮಂತ್ರಿ ಯಾರು ಅಂತ ಕೇಳಿದ್ದಾನೆ, ಸರಿನಾ. ಸೊ ಹಾಗಾದರೆ ಮೊಟ್ಟ ಮೊದಲ ಕ್ಯಾಬಿನೆಟ್ ಮಂತ್ರಿ ಯಾರು, ಮಹಿಳಾ ಕ್ಯಾಬಿನೆಟ್ ಮಂತ್ರಿ ಯಾರು ಅಂದರೆ ಈ ರಾಜ್ಕುಮಾರಿ ಅಮೃತ್ ಕೌರ್ ಅವರು. ಸೊ ಇವಾಗ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ಕೇಳಲ್ಲ. ಸೊ ಹಾಗಾದರೆ ಮೊಟ್ಟ ಮೊದಲ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಮಂತ್ರಿ ಯಾರು ಅಂತ. ಸರ್ ಏನು ಸರ್ ಇಲ್ಲೇ ಕ್ವಶನ್ ಇದೆ, ಇಲ್ಲೇ ಆನ್ಸರ್ ಇದೆ, ಮತ್ತೆ ಇದ್ರ ಕ್ವಶನ್ ಕೇಳ್ತೀರಾ? ಆಪ್ಷನ್ ಇದು ಅಲ್ಲ ಸರ್, ನಾನು ಇದನ್ನು ಕೊಡೋದೇ ಇಲ್ಲ. ಇವಾಗ ಹೇಳಿ, ಕಾಮೆಂಟ್ ಮಾಡಿ. ಓಕೆ, ಸೊ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ CGL ಬಂದಿದೆ, ಆ್ಯಂಡ್ ದೆನ್ CHSL ಬಂದಿದೆ, ಆ್ಯಂಡ್ ದೆನ್ CDSL ಕ್ವಶನ್ ಪೇಪರಲ್ಲಿ ಬಂದಿದೆ, ಸರಿನಾ. ಸೊ ಆ ಕ್ವಶನನ್ನು ನೀವು ಆ ಆನ್ಸರನ್ನು ನೀವು ಮೆನ್ಷನ್ ಮಾಡಿ, ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಅದು ಕರೆಕ್ಟ್ ಇತ್ತಂದರೆ ನಿಮಗೆ ಪಿನ್ ಮಾಡಿರ್ತೀನಿ. ಇಫ್ ಏನಾದರೂ ಕರೆಕ್ಟ್ ಇರಲಿಲ್ಲ ಅಂದರೆ ನಾನೇ ನಿಮ್ಗೆ ಆನ್ಸರ್ನ ಕೊಟ್ಟಿರ್ತೀನಿ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಂವಿಧಾನದ ಸಭೆಯ ಅಡಿಯಲ್ಲಿ ಬರುವ ಮೂಲಭೂತ ಹಕ್ಕುಗಳು ಅಲ್ಪಸಂಖ್ಯಾತರು ಮತ್ತು ಬುಡಕಟ್ಟು ಹಾಗೂ ಹೊರಗಿಡಲಾದ ಪ್ರದೇಶಗಳ ಸಲಹಾ ಸಮಿತಿಯ ನೇತೃತ್ವವನ್ನು ಈ ಕೆಳಗಿನವರಲ್ಲಿ ಯಾರು ವಹಿಸಿದ್ದರು ಅಂತ ಕೇಳಿದ್ದಾರೆ. ಸೊ ಯಾರು? ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಸರಿನಾ. ಟೋಟಲಿ ಎಷ್ಟು ಸಮಿತಿಗಳಿದ್ದು? ಟೋಟಲಿ 22 ಸಮಿತಿಗಳಿದ್ದು. ಆ 22 ಸಮಿತಿಗಳಲ್ಲಿ 2 ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅತ್ಯಂತ ಕಡಿಮೆ ವಿಧಾನಸಭೆಯ ಸಂಖ್ಯೆಯಾದ 32 ಜನ ಸದಸ್ಯರನ್ನು ಹೊಂದಿರುವ ರಾಜ್ಯವು ಈ ಕೆಳಗಿನವುಗಳಲ್ಲಿ ಯಾವುದಾಗಿದೆ ಅಂತ ಕೇಳಿದ್ದಾನೆ. ಯಾವ ರಾಜ್ಯದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಇರುತ್ತೆ ಅಲ್ಲಿ ವಿಧಾನಸಭೆ ಸಂಖ್ಯೆ ಕೂಡ ಕಡಿಮೆ ಇರಬೇಕಲ್ವಾ? ಎಷ್ಟಿದೆ? 32 ಇದೆ. ಯಾವೊಂದು ರಾಜ್ಯದಲ್ಲಿ? ಸಿಕ್ಕಿಂ ರಾಜ್ಯದಲ್ಲಿ. ಟೋಟಲ್ ಎಷ್ಟು ಜನಸಂಖ್ಯೆ ಕಂಡುಬರುತ್ತೆ ಅಂದರೆ 6 ಲಕ್ಷ ಜನಸಂಖ್ಯೆ ಕಂಡುಬರುತ್ತೆ, ಸರಿನಾ. ಸೊ 6 ಲಕ್ಷ ಜನಸಂಖ್ಯೆ 2011ರಲ್ಲಿ ಕಂಡು ಬರ್ತಾ ಇತ್ತು. ಸೊ ಇವಾಗ ಅದು 6 ಲಕ್ಷದಿಂದ ಒಂದು 10 ಲಕ್ಷ ಆಗಿರ್ಬೋದೇನೋ, ಬಟ್ ಅವಾಗ ಎಷ್ಟಿತ್ತು ಅಂದರೆ 6 ಲಕ್ಷ ಇತ್ತು, ನೆನ್ಪಿಟ್ಕೊಳ್ಳಿ. ಸೊ 6 ಲಕ್ಷದ ಒಂದು ಜನಸಂಖ್ಯೆ ಮೇರೆಗೆ 32 ವಿಧಾನಸಭೆಯ ಸಂಖ್ಯೆಯಲ್ಲಿ ಹೊಂದಿದೆ ಅಲ್ಲಿ, ಸರಿನಾ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ವಿಧಾನಸಭೆಯ ಗರಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆ ಕೇಳ್ತಾನೆ. ಗರಿಷ್ಠ ಸಂಖ್ಯೆ 500 ಇರಬೇಕು, 500ಕ್ಕಿಂತ ದಾಟಬಾರದು ವಿಧಾನಸಭೆಯ ಸಂಖ್ಯೆ, ಹಾಗೆ 60ಕ್ಕಿಂತ ಕಡಿಮೆ ಕೂಡ ಇರಬಾರ್ದು ಅಂತ ಹೇಳ್ತಾರೆ ಸಂವಿಧಾನದಲ್ಲಿ. ಸರ್ ಏನು ಸರ್ ಇಲ್ಲಿ 32 ಇದೆಯಲ್ಲ? ಹೌದು, ಇದೇ ಪಾಯಿಂಟ್ ಇರೋದಿಲ್ಲಿ. ಸೊ ಕೆಲವೊಂದು ರಾಜ್ಯಗಳಿಗೆ ಮೀಸಲಾತಿ ಹೊಂದಿದೆ, ಕೆಲವೊಂದು ರಾಜ್ಯಗಳಿಗೆ ವಿಶೇಷ ಮೀಸಲಾತಿ ಕೊಟ್ಟಿದೆ. 371 ABCDEFGHIJK ಇಲ್ಲ ಜೆ ಅಷ್ಟೇ, ಸರಿನಾ. ಸೊ ಎಲ್ಲವೂ ಕೂಡ ವಿಶೇಷ ಮೀಸಲಾತಿಯನ್ನು ಕೊಟ್ಟಿದೆ. ಆ ವಿಶೇಷ ಮೀಸಲಾತಿಯಲ್ಲಿ ಅವರಿಗೂ ಕೂಡ 32 ನೀವು ಇದ್ರೂ ಇಟ್ಕೋಬೋದಪ್ಪ, ಓಕೆ ಇರಲಿ ನೀವು ಚೆನ್ನಾಗಿರ್ರಿ ಅಂತ ಹೇಳಿದ್ದಾರೆ. ಆ್ಯಂಡ್ ದೆನ್ ನಮ್ಮ ಭಾರತದ ಮೊಟ್ಟ ಮೊದಲ ಆರ್ಗ್ಯಾನಿಕ್ ಸ್ಟೇಟ್ ಯಾವುದು ಅಂತ ನಿಮ್ಗೆ ಕೇಳೋದಾದರೆ ಇದೆ ಯಾವುದು? ಸಿಕ್ಕಿಂ ರಾಜ್ಯ, ಸರಿನಾ. ಗೊತ್ತಿರಲಿ ಕೇಳ್ಬೋದು ನಿಮಗೆ. ಚೌಫಾಟ್ ಯಾವ ಒಂದು ರಾಜ್ಯದಲ್ಲಿ ಆಚರಣೆ ಮಾಡ್ತದೆ ಅಂದರೆ ಇದೇ ಒಂದು ಸಿಕ್ಕಿಮಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬವಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನ ಯಾವುದು ಒಂದು ಸಾಂವಿಧಾನಿಕ ಸಂಸ್ಥೆಯಲ್ಲ ಅಂತ ಕೇಳಿದ್ದಾನೆ. ಸಾಂವಿಧಾನಿಕ ಸಂಸ್ಥೆ ಯಾವುದು ಅಲ್ಲ ಅಂತ ಕೇಳೋಕ್ಕೆ ನಿಮಗೆ ಒಂದು ಸಿಂಪಲ್ ಒಂದು ಟ್ರಿಕ್ ಏನು ಅಂದರೆ ಸಂವಿಧಾನದ 1ರಿಂದ 395 ವಿಧಿಗಳಲ್ಲಿ ಯಾವುದಾದ್ರೂ ವಿಧಿಗಳಲ್ಲಿ ಹೇಳಲ್ಪಟ್ಟಿರಬೇಕು. ಅಲ್ಲೇನಾದರೂ ಇರಲಿಲ್ವಾ? ಓಕೆ ಅದಿಲ್ಲ ಅಷ್ಟೇ. ಸೊ ಯಾವ ವಿಧಿಯಲ್ಲಿ ಹೇಳಲ್ಪಟ್ಟಿದೆ? ಸೊ ಎಲಿಮಿನೇಟ್ ಮಾಡಿಬಿಡೋಣ. 324ನೇ ವಿಧಿಯಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಹೇಳಿದೆ. ಕೇಂದ್ರ ಲೋಕಸಭೆ ಆಯೋಗದ ಬಗ್ಗೆ 312ನೇ ವಿಧಿಯಲ್ಲಿ ಹೇಳಲ್ಪಟ್ಟಿದೆ. ಹಾಗೆ ಈ ಒಂದು ಭಾರತ ಲೆಕ್ಕ ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರ ಬಗ್ಗೆ CAG ಬಗ್ಗೆ 148ನೇ ವಿಧಿಯಲ್ಲಿ ಹೇಳಲ್ಪಟ್ಟಿದೆ. ಈ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಬಗ್ಗೆ ಯಾವುದೇ ಒಂದು ವಿಧಿಯಲ್ಲಿ ಹೇಳಲ್ಪಟ್ಟಿಲ್ಲ. ಸೊ ಇದು ಯಾವಾಗ ಪ್ರಾರಂಭ ಆಗಿದೆ ಅಂದರೆ 2010ರಲ್ಲಿ ರಾಷ್ಟ್ರೀಯ ಹಸಿರು ಮಂಡಳಿ ಪ್ರಾರಂಭವಾಗುತ್ತೆ. ಹಾಗಾದರೆ ಪ್ರಸ್ತುತ ರಾಷ್ಟ್ರೀಯ ಹಸಿರು ಮಂಡಳಿಯ ಮುಖ್ಯಸ್ಥರು ಯಾರಾಗಿದ್ದಾರೆ ಅಂತ ಹೇಳ್ಬೋದಾ? ಆ ಕ್ವಶನ್ ಕೇಳಿದ್ದಾನೆ NTPC ಗ್ರ್ಯಾಜುಯೇಟ್ ಎಕ್ಸಾಮ್ಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಆದರ್ಶ ಅನಿಲದ ಅಪಹರಣೀಯ ಸಂಪೀಡನೆಯು ಡ್ಯಾಶ್ಗೆ ಕಾರಣವಾಗುತ್ತೆ ಅಂತ ಹೇಳಿದ್ದಾರೆ, ಸರಿನಾ. ಯಾವುದಕ್ಕೆ ಕಾರಣ ಆಗ್ತದೆ ಅಂದರೆ ತಾಪಮಾನದಲ್ಲಿನ ಹೆಚ್ಚಳಕ್ಕೆ ಕಾರಣವಾಗ್ತದೆ. ಯಾವುದು? ಆದರ್ಶ ಅನಿಲದ ಅಪಹರಣೀಯ ಸಂಪೀಡನೆಯು, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024ರ ಅಕ್ಟೋಬರ್ 22ರಂದು ಈ ಕೆಳಗಿನ ಯಾರು ರಾಷ್ಟ್ರೀಯ ಮಹಿಳಾ ಆಯೋಗದ ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದು ಅವರು ಈ ಹಿಂದೆಯೂ ಈ ಹುದ್ದೆಗೆ ನೇಮಕಗೊಂಡಿದ್ದರು ಅಂತ ಕೇಳಿದ್ದಾರೆ. ಪ್ರಸ್ತುತ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ವಿಜಯ್ ರಹಾತ್ಕರ್ ಅವರು ಇದ್ದಾರೆ, ಸರಿನಾ. ಹಾಗಾದರೆ ಈ NCW ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ಸ್ ಇದು ಸ್ಥಾಪನೆ ಆಗಿರೋದು ಯಾವಾಗ? 1992ರಲ್ಲಿ ಇದು ಸ್ಥಾಪನೆ ಆಗುತ್ತೆ. 1992 ಜನವರಿ 31ನೇ ತಾರೀಕಿನಂದು ಇದು ಸ್ಥಾಪನೆ ಆಗುತ್ತೆ. ಸ್ಥಾಪನೆ ಆದಾಗ ಇದರ ಒಂದು ಅಧ್ಯಕ್ಷರು ಯಾರಾಗಿದ್ರು ಅಂತ ನಿಮಗೆ ಕೇಳ್ತಾನೆ. ಜಯಂತಿ ಅನ್ನೋರಾಗಿದ್ರು. ಮೊಟ್ಟ ಮೊದಲ ಅಧ್ಯಕ್ಷರು ಯಾರು NCW ಅಂತಂದರೆ ಜಯಂತಿ ಅವರು. ಲಾಸ್ಟ್ ಅಧ್ಯಕ್ಷರು ಯಾರು ಅಂತ ನಿಮಗೆ ಏನಾದರೂ ಕೇಳಿದ್ರೆ ವಿಜಯ್ ರಹಾತ್ಕರ್ ಅನ್ನೋರು 2 ಅವಧಿಗೆ ಈ ಒಂದು NCW ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ, ಕೇಳ್ಬೋದು ನಿಮಗೆ. ಅದಾದ ನಂತರ ನಮ್ಮ ಕರ್ನಾಟಕದ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅಂತಂದರೆ ನಾಗಲಕ್ಷ್ಮಿ ಚೌಧರಿ ಅನ್ನೋರಿದ್ದಾರೆ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಈ ಪ್ರಶ್ನೆಗಳನ್ನ ಕೇಳ್ತಾನೆ. NCW ಬಗ್ಗೆ ಫಿಕ್ಸ್ ನಿಮಗೆ ಕ್ವಶನ್ ಬಂದೇ ಬರುತ್ತೆ. NCW ಬಗ್ಗೆ ಮತ್ತು ಈ ಒಂದು ಮಾನವ ಹಕ್ಕುಗಳ ಆಯೋಗದ ಬಗ್ಗೆ, ಸರಿನಾ. ಸೊ ಅದರ ಯಾರಿದ್ದಾರೆ? ಅದರ ಅಧ್ಯಕ್ಷರು ಯಾರಿದ್ದಾರೆ? ರಾಮಚಂದ್ರ ಅಂತ ಇದ್ದಾರಲ್ವಾ. ಸೊ ಅವರು. ಆ್ಯಂಡ್ ದೆನ್ ಮತ್ತೆ ಯಾವ್ದು ಬರುತ್ತೆ ನಿಮಗೆ? ಅಲ್ಪಸಂಖ್ಯಾತ ಇಲಾಖೆ ಏನಿದೆ ಅಲ್ವಾ. ಸೊ ಅದು ಒಂದು ಸಂಸ್ಥೆ. ಆ ಒಂದು ಸಂಸ್ಥೆಯ ಬಗ್ಗೆ ಕೇಳ್ತಾನೆ, ಯಾಕಂದರೆ ಅವೆಲ್ಲವೂ ಕೂಡ 1992-93 ಟೈಮಲ್ಲಿ ಅವೆಲ್ಲವೂ ಕೂಡ ಪ್ರಾರಂಭವಾಗಿದ್ದಾವೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತ ಸಂವಿಧಾನದ ಯಾವ ಅನುಸೂಚಿಯು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಜ್ಯಸಭೆಯ ಸ್ಥಾನಮಾನಗಳ ಹಂಚಿಕೆಯ ಕುರಿತು ವಿವರಿಸುತ್ತದೆ? ಯಾವುದ್ರಿ? ರಾಜ್ಯಸಭೆಯ ಹಂಚಿಕೆಗಳ ಬಗ್ಗೆ ಹೇಳೋದು ಯಾವುದು? 4ನೇ ಅನುಸೂಚಿ ಅಷ್ಟೇ. 8ನೇ ಅನುಸೂಚಿ ಭಾಷೆಗಳ ಬಗ್ಗೆ ಹೇಳುತ್ತೆ. 7ನೇ ಅನುಸೂಚಿ ಪಟ್ಟಿಗಳ ಬಗ್ಗೆ ಹೇಳುತ್ತೆ. 6ನೇ ಅನುಸೂಚಿ ಅದರ ಬಗ್ಗೆ ಹೇಳುತ್ತೆ ಅಂದರೆ ಈ ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂ ರಾಜ್ಯದಲ್ಲಿನ ಈ
ಅನುಸೂಚಿತ ಪ್ರದೇಶಗಳ ಬಗ್ಗೆ ಹೇಳುತ್ತೆ. ಯಾವುದು 6ನೇ ಅನುಸೂಚಿ. ಸರಿ, ನಾವು ಗೊತ್ತಿರಲಿ ಕೇಳ್ಬೋದು ನಿಮಗೆ. ಆ 4 ರಾಜ್ಯಗಳನ್ನ ನೆನ್ಪಿಟ್ಕೊಳ್ಳಿ, ಯಾವ ರಾಜ್ಯ ಅಲ್ಲ ಅಂತ ಕೇಳ್ತಾನೆ. ಆ್ಯಂಡ್ ದೆನ್ ವೇದಗಳಿಗೆ ಹಿಂತಿರುಗಿ ಎಂಬ ಧ್ಯೇಯವಾಕ್ಯವನ್ನು ಪ್ರಚುರಪಡಿಸಿದವರು ಯಾರು ಅಂತಂದರೆ ಸ್ವಾಮಿ ದಯಾನಂದ ಸರಸ್ವತಿ ಅವರು. ಆ್ಯಂಡ್ ದೆನ್ ಭಾರತ ಸಂವಿಧಾನದ 7ನೇ ತಿದ್ದುಪಡಿ ಕಾಯ್ದೆ 1956 ಎಂಬುದು ಮುಖ್ಯವಾಗಿ ಯಾವ ಮಾನದಂಡದ ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆಗೆ ಸಂಬಂಧಿಸಿದೆ? ಯಾವೊಂದು ಆಧಾರದ ಮೇಲೆ? ಭಾಷೆಗಳ ಆಧಾರದ ಮೇಲೆ ತಾನೆ. ನೀವು ಕನ್ನಡ ಮಾತಾಡ್ತೀರಿ, ನೀವೆಲ್ಲರೂ ಕೂಡ ಒಂದೇ ಕಡೆ ಇರ್ರಿ ಅಂತ ಹೇಳಿದ್ದಾರೆ. ನೀವು ತೆಲುಗು ಮಾತಾಡ್ತೀರಿ, ನೀವೆಲ್ಲರೂ ಕೂಡ ಒಂದೇ ಕಡೆ ಇರ್ರಿ ಅಂತ ಹೇಳಿದ್ದಾರೆ. ಸರಿನಾ? ಸೊ ಇಷ್ಟೇ. ಯಾವುದು ಭಾಷೆಗಳ ಆಧಾರದ ಮೇಲೆ 1956ರಲ್ಲಿ ಈ ರಾಜ್ಯಗಳ ಪುನರ್ವಿಂಗಡಣಾ ಕಾಯ್ದೆ ಅಂತ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಇದರ ಅಧ್ಯಕ್ಷರು ಯಾರಾಗಿದ್ದರು? ಫಜಲ್ ಅಲಿ ಅನ್ನೋರಾಗಿದ್ದರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024 ಆಗಸ್ಟ್ನಲ್ಲಿ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಅವರ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ ಅವರು ನೇತೃತ್ವದ 3 ನ್ಯಾಯಾಧೀಶರ ನ್ಯಾಯಪೀಠವು ಈ ಕೆಳಗಿನ ಯಾವ ತೀರ್ಪನ್ನು ನೀಡಿದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಏನು ತೀರ್ಪನ್ನು ನೀಡಿದೆ ಅಂದರೆ ಅತಿ ಉದ್ದವಾಗಿ ಯಾವುದಿರುತ್ತೆ ಅಲ್ವಾ ಅದೇ ಆನ್ಸರ್ ಅಂತ ಹೇಳ್ತಿರ್ತೀನಿ ನಿಮಗೆ. ಸೊ ಇಲ್ಲೂ ಕೂಡ ಅದೇ 99% ನಿಮಗೆ ಮ್ಯಾಚ್ ಆಗುತ್ತೆ. ಏನು? ದೆಹಲಿ ಮಹಾನಗರ ಪಾಲಿಕೆಗೆ ಸದಸ್ಯರನ್ನು ನಾಮನಿರ್ದೇಶನ ಮಾಡುವ ಸ್ವತಂತ್ರ ಅಧಿಕಾರವನ್ನು ಲೆಫ್ಟಿನೆಂಟ್ ಗವರ್ನರ್ ಹೊಂದಿದ್ದಾರೆ ಅಂತ ತೀರ್ಪು ನೀಡುತ್ತದೆ. ಯಾರು? ಈ ಒಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಸ್ಪೆಷಲಿ ಯಾರು ಅಂದರೆ DY ಚಂದ್ರಚೂಡ ಅವಾಗ ಮುಖ್ಯ ನ್ಯಾಯಮೂರ್ತಿ ಆಗಿದ್ರು, 50ನೇ ಮುಖ್ಯ ನ್ಯಾಯಮೂರ್ತಿ ಆಗಿದ್ರು, ಅವ್ರು ನೀಡ್ತಾರೆ. ಸರಿನಾ? ಸೊ ಏನು ಅಂತಂದರೆ ದೆಹಲಿ ಮಹಾನಗರ ಪಾಲಿಕೆಗೆ ಸದಸ್ಯರನ್ನ ನಾಮನಿರ್ದೇಶನ ಮಾಡುವ ಸ್ವತಂತ್ರ ಅಧಿಕಾರವನ್ನು ಲೆಫ್ಟಿನೆಂಟ್ ಗವರ್ನರ್ ಹೊಂದಿದ್ದಾರೆ. ವಿಧಾನಸಭೆಗೆ ಏನೂ ಕೇಳೋಂಗಿಲ್ಲ ಅವರು, ನೀವು ಡೈರೆಕ್ಟಾಗಿ ನೀವೇ ಮಾಡ್ಬೋದು ಅಂತ ಹೇಳಿದ್ದಾರೆ. ಸರಿನಾ? ತೀರ್ಪನ್ನು ಕೊಟ್ಟಿದ್ದಾರೆ. ಯಾರು ಅಂದರೆ DY ಚಂದ್ರಚೂಡ ಅನ್ನೋರು. ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಬುದ್ಧ ಶಾಕ್ಯಮುನಿಯ ಜನನ, ಜ್ಞಾನೋದಯ ಮತ್ತು ಮಹಾಪರಿನಿರ್ವಾಣ ನೆನಪಿಗಾಗಿ ಈ ಕೆಳಗಿನ ಯಾವ ಹಬ್ಬವನ್ನು ಅತ್ಯಂತ ಪವಿತ್ರ ಬೌದ್ಧ ಹಬ್ಬವೆಂದು ಪರಿಗಣಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವೊಂದು ಹಬ್ಬ? ಈ ಒಂದು ಸಾಗಾಧವ ಅನ್ನೋ ಒಂದು ಹಬ್ಬ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ 1857ರ ಬಂಡಾಯದಲ್ಲಿ ಬ್ರಿಟಿಷರ ವಿಜಯವು ಇದಕ್ಕೆ ಕಾರಣವಾಯಿತು ಅಂತ ಕೇಳಿದ್ದಾನೆ. ಸೊ ಎದಕ್ಕೆ ಕಾರಣವಾಗ್ತದೆ? ಭಾರತೀಯ ಪ್ರಾಂತ್ಯಗಳು ಮತ್ತು ಆಡಳಿತದ ಮರುಸಂಘಟನೆಗೆ ಇದು ಕಾರಣವಾಗ್ತದೆ. ಸರಿನಾ? ಸೊ ಕಂಪ್ಲೀಟಾಗಿ ಮರುಸಂಘಟನೆ ಮಾಡ್ತಾರೆ. ಯಾವುದನ್ನು? ಭಾರತವನ್ನು ಮರುಸಂಘಟನೆ ಮಾಡಿದವರು ಯಾರು ಅಂದರೆ ಈ ಒಂದು ಬ್ರಿಟಿಷರು. ಯಾವಾಗ? 1857ರ ಬಂಡಾಯದ ನಂತರ. ಸರಿನಾ? ಗೊತ್ತಿರಲಿ ಕೇಳ್ಬೋದು ನಿಮಗೆ. ಹಾಗೆ ಸೈನಿಕರ ಸಂಖ್ಯೆ ಕೂಡ ಏರುಪೇರು ಮಾಡ್ಕೊಳ್ತಾರೆ ಅವರು. ಅವಧಿಯಿಂದ ಸೈನಿಕರನ್ನ ಕಡಿಮೆ ತಗೊಂಡು ಅದಾಂತರ ಬೇರೆ ನಮ್ಮ ದಕ್ಷಿಣ ಭಾರತದಿಂದ ಸೈನಿಕರನ್ನ ಜಾಸ್ತಿ ತಗೊಳ್ತಾರೆ. ಯಾವಾಗ? 1857ರ ದಂಗೆಯ ನಂತರ, ರಾಣಿಯ ಕೈಗೆ ಅಧಿಕಾರ ಹೋದ ನಂತರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತ ಸಂವಿಧಾನದ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯವಲ್ಲ ಅಂತ ಕೇಳಿದ್ದಾನೆ. ಯಾವ್ಯಾವುದು ಕಾರ್ಯವಿದೆ ಅಂತ ನೋಡೋದಾದರೆ ಸರ್ಕಾರಿ ನೌಕರನ ವಿರುದ್ಧ ಹೂಡಲಾಗಿರುವ ಕಾನೂನು ಪ್ರಕ್ರಿಯೆಗಳ ಹಕ್ಕುಗಳ ಕುರಿತು ಸಲಹೆ ನೀಡುವುದು ಹೌದಾಗಿದೆ. ಸರ್ಕಾರಿ ನೌಕರರ ಮೇಲೆ ಪರಿಣಾಮ ಬೀರುವ ಶಿಸ್ತು ವಿಷಯಗಳ ಬಗ್ಗೆ ಸಲಹೆ ನೀಡುವುದು ಹೌದು. ನೇಮಕಾತಿ, ಬಡ್ತಿ, ವರ್ಗಾವಣೆಗೆ ಅಭ್ಯರ್ಥಿಗಳ ಅರ್ಹತೆಯ ಬಗ್ಗೆ ಸಲಹೆ ನೀಡುವುದು ಹೌದು, ಇದು ಕೂಡ ಆಗಿದೆ. ಇಲ್ಲಿ ಯಾವುದಾಗಿಲ್ಲ ಅಂತ ನೋಡೋದಾದರೆ ಉನ್ನತ ರಾಜತಾಂತ್ರಿಕ ಸ್ವರೂಪದ ಹುದ್ದೆಗಳಿಗೆ ಆಯ್ಕೆಯ ಬಗ್ಗೆ ಸಲಹೆ ನೀಡುವುದು, ಇದು ಆಗಿಲ್ಲ. ಯಾರ್ದು ಅಂದರೆ ಲೋಕಸೇವಾ ಆಯೋಗದ ಕಾರ್ಯ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1857ರಲ್ಲಿ ಪಂಜಾಬ್ನ ಲುಧಿಯಾನ ಜಿಲ್ಲೆಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಯುದ್ಧ ಮಾಡಿದವರು ಯಾರು ಅಂತ ಕೇಳಿದ್ದಾನೆ. ಸರಿನಾ? ಎಲ್ಲಿ? ಈ ಲುಧಿಯಾನದಲ್ಲಿ ಯುದ್ಧ ಮಾಡಿದವರು ಯಾರು? ಲುಧಿಯಾನದಲ್ಲಿ ದಂಗೆಯನ್ನು ಎದ್ದವ್ರು ಯಾರು ಎದ್ದಿರ್ತಾರೆ ಅಂತ ನೋಡೋದಾದರೆ ಈ ಮೌಲಾನಾ ಶಹಾ ಅಬ್ದುಲ್ ಖಾದಿರ್ ಅನ್ನೋರು ಅಲ್ಲಿ ದಂಗೆಯನ್ನು ಎದ್ದಿರ್ತಾರೆ. ಸರಿನಾ? ಸೊ ಏನಿಲ್ಲ, ನೀವು ಆಪ್ಷನಲ್ಲೂ ಕೂಡ ಎಲಿಮಿನೇಟ್ ಮಾಡ್ಕೊಂಡು ಬರ್ಬೋದು. ಇದು ನಾರ್ಮಲಾಗಿ ಎಲ್ಲರೂ ಕೂಡ ಗೊತ್ತಿರಲ್ಲ ಇದು. ಸೊ ಇಲ್ಲಿ ನೀವು ಎಲಿಮಿನೇಟ್ ಮಾಡ್ಬೋದು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಲುಧಿಯಾನಕ್ಕೆ ಅವ್ರು ಹೋಗಿರಲ್ಲ. ನಾನಾ ಸಾಹೇಬು ಕಾನ್ಪುರದಲ್ಲಿ, ಖಾನ್ ಬಹದ್ದೂರ್ ಖಾನ್ ಅವರು ಎಲ್ಲಿ ಅಂತಂದರೆ ಈ ಒಂದು ಬರೇಲಿಯಲ್ಲಿ ಎದ್ದಿರ್ತಾರೆ. ಸರಿನಾ? ಯಾವುದು? ಬರೇಲಿ ಅಂತ ಹೇಳ್ತೀವಿ. ಖಾನ್ ಬಹದ್ದೂರ್ ಖಾನ್ ಎಲ್ಲಿ ಅಂದರೆ ಬರೇಲಿಯಲ್ಲಿ. ಸೊ ಇಲ್ಲಿ ಉಳಿದವರು ಯಾರು ಅಂದರೆ ಮೌಲಾನಾ ಶಹಾ ಅಬ್ದುಲ್ ಖಾದಿರ್ ಅವರು. ಸೊ ಇಲ್ಲಿ ಎಲ್ಲಿ ದಂಗೆ ಹೇಳ್ತಾರೆ ಅಂದರೆ ಲುಧಿಯಾನದಲ್ಲಿ ದಂಗೆ ಹೇಳ್ತಾರೆ. ಲುಧಿಯಾನ ಎಲ್ಲಿ ಕಂಡುಬರುತ್ತೆ ಅಂದರೆ ಪಂಜಾಬಲ್ಲಿ ಕಂಡುಬರುತ್ತೆ. ಸರಿನಾ? ಸೊ ಇದು ಸ್ವಲ್ಪ ಉದ್ದ ಇದೆ ಇದು ಕ್ವಶನ್, ಇದನ್ನು ಸ್ವಲ್ಪ ನೀವೇ ಓದ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1991ರ ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ಯಾವ ಸಂಸ್ಥೆಯು ಭಾರತಕ್ಕೆ ಆರ್ಥಿಕ ಬೆಂಬಲವನ್ನು ನೀಡಿತು ಅಂತ ಕೇಳಿದ್ದಾನೆ. ಯಾವುದು ಅಂದರೆ IMF ನಮ್ಮ ಭಾರತಕ್ಕೆ ಆರ್ಥಿಕ ಬೆಂಬಲವನ್ನು ನೀಡ್ತದೆ. ಯಾವುದು? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಹೇಳ್ತೀವಿ. ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಓಕೆ ಖಾಲಿ ಆಯಿತು, ಮೀನ್ಸ್ ಕಂಪ್ಲೀಟ್ ಆಯಿತು ಕ್ವಶನ್ಸ್. 50 ಕ್ವಶನ್ಸ್ ಕಂಪ್ಲೀಟ್ ಆಯಿತು. ಇದೊಂದು ಕ್ವಶನ್ ನೀವೇ ನೋಡ್ಕೊಂಡ್ರಿ ಅಂತ ಹೇಳಿದ್ದೀನಿ. ಸರಿನಾ? ಸೊ ಇನ್ನೊಂದು ನಿಮಗೆ ಮಾಹಿತಿ ಹೇಳೋದು ಏನು ಅಂತಂದರೆ ನೆಕ್ಸ್ಟ್ ನಾಳೆಯಿಂದ ಯಾರಾದರೂ ಎಕ್ಸಾಮ್ ಇದೆ ಅಲ್ವಾ? RRB NTPC ಅಂಡರ್ ಗ್ರ್ಯಾಜುಯೇಟ್ ಎಕ್ಸಾಮ್ ಇದೆ ಅಲ್ವಾ? RRB NTPC ಅಂಡರ್ ಗ್ರ್ಯಾಜುಯೇಟ್ ಎಕ್ಸಾಮ್. ಅಂಡರ್ ಗ್ರ್ಯಾಜುಯೇಟ್ ಎಕ್ಸಾಮ್ಗೆ ಏನು ಅಂತಂದರೆ ಒಂದು ಶಿಫ್ಟಲ್ಲಿ ಫಸ್ಟ್ ಶಿಫ್ಟ್ ನಿಮ್ದು ಯಾವ್ದು ಇದೆಯಲ್ವಾ? ಓಕೆ, ಚೆನ್ನಾಗಿ ಹೋಗಿ ಬರೆದು ಬನ್ನಿ. ಅದಾದ ನಂತರ ಸೆಕೆಂಡ್ ಶಿಫ್ಟ್, ಥರ್ಡ್ ಶಿಫ್ಟ್ ನೀವು ಕೂಡ ಸ್ವಲ್ಪ ಏನು ಅಂದರೆ ಫಸ್ಟ್ ಶಿಫ್ಟಲ್ಲಿ ನಿಮ್ಗೆ ಯಾರ್ಯಾರು ಸ್ವಲ್ಪ ಮಾಹಿತಿ ಬರುತ್ತಲ್ವ? ಸೊ ಅದನ್ನು ಕೂಡ ನೀವು ಸ್ವಲ್ಪ ಗ್ಯಾದರ್ ಮಾಡ್ಕೊಂಡು ಹೋಗಿ ನೀವು ಎಕ್ಸಾಮ್ನ ಅಟೆಂಡ್ ಆಗಿ. ಇನ್ನೊಂದು ಏನು ಅಂತಂದರೆ ಸ್ವಲ್ಪ ಕೂಲೇ ಎಕ್ಸಾಮ್ ಬರೀರಿ, ಮತ್ತು ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ಸ್ವಲ್ಪ ನೆನ್ಪಿಟ್ಕೊಂಡು ಬನ್ನಿ. ಮತ್ತು ಮುಂದಿನ ಒಂದು ವಿದ್ಯಾರ್ಥಿಗಳಿಗೆ ಅದು ಅನಾಲಿಸಿಸ್ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ಮಾಹಿತಿ ಏನು ಅಂತಂದರೆ ಈ ಒಂದು 1991ರ ನೀವು ಎಕನಾಮಿಕ್ ಪಾಲಿಸಿ ಏನಿದೆ ಅಲ್ವಾ ಅದರ ಬಗ್ಗೆ ನೋಡ್ಕೊಂಡು ಹೋಗಿ. ಆ್ಯಂಡ್ ದೆನ್ ಪಂಚವಾರ್ಷಿಕ ಯೋಜನೆ ಬಗ್ಗೆ ಅದು ಮಾಹಿತಿ ನೋಡ್ಕೊಂಡು ಹೋಗಿ. ಮತ್ತು 2025ರಲ್ಲಿ ಏನು ಪದ್ಮ ಪ್ರಶಸ್ತಿಗಳನ್ನು ನೀಡಿದಾರಲ್ವ ಆ ಪದ್ಮ ಪ್ರಶಸ್ತಿಗಳನ್ನು ಕೂಡ ಒಂದ್ಸರಿ ರಿವಿಷನ್ ಮಾಡ್ಕೊಂಡು ಹೋಗಿ. ಸರಿನಾ? ಸೊ ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ ಈ 1991 ಮತ್ತು ಇವಾಗ ಪ್ರಸ್ತುತ ಇರ್ತಕ್ಕಂತಹ ಎಲ್ಲ ಕೇಂದ್ರದ ಮಂತ್ರಿಗಳು
ಕೇಂದ್ರದ ಮಂತ್ರಿಗಳೇನಿದಾರಲ್ವ ಆ ಕೇಂದ್ರದ ಮಂತ್ರಿಗಳು ಎಲ್ಲರನ್ನೂ ಕೂಡ ಈ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡ್ಕೊಂಡು ಹೋಗಿದ್ರೆ ಇಲ್ಲಾಂದರೆ ಪಿನ್ ಮಾಡಿರೋ ಫೋಟೋಸಲ್ಲಿ ನೀವು ಏನಾದರೂ ನೋಡಿದ್ರೆ ಅಲ್ಲಿ ನಿಮಗೆ ಸಿಗುತ್ತೆ, ಸರಿನಾ. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಅದರ ಬಗ್ಗೆ ಒಂದು ಫಿಕ್ಸ್ ಕ್ವಶನ್ ಕೇಳ್ತಾನೆ. ಮತ್ತು ಕ್ವಶನ್ ನಿಮಗೆ ಎಲ್ಲಿ ಕೇಳ್ತಾನೆ ಅಂದರೆ 1757ರ ದಂಗೆಯ ಬಗ್ಗೆ ಒಂದು ಫಿಕ್ಸ್ ಕ್ವಶನ್ ಕೇಳ್ತಾನೆ, ಸರಿನಾ. ಎಲ್ಲಿ 1757ರ ದಂಗೆಯ ಬಗ್ಗೆ. ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಕೇಳೋದು ಎಲ್ಲಿ ಅಂತಂದರೆ ಒಂದು NGT ಬಗ್ಗೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆಯಲ್ವ, ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬಗ್ಗೆ ಒಂದು ಕ್ವಶನ್ ಕೇಳ್ತಾನೆ. ಆ್ಯಂಡ್ ಇದನ್ನ ಬಗ್ಗೆ ಕೇಳಿಲ್ಲ ಅಂತಂದರೆ ಇದ್ರ ಬಗ್ಗೆ ಆದರೂ ಕೇಳ್ತಾನೆ, ಯಾವುದು RTI ಬಗ್ಗೆ, RTI ಮತ್ತು ಇಲ್ಲ ಅಂತಂದರೆ ನ್ಯಾಷನಲ್ ಕಮಿಷನ್ ವುಮೆನ್ ಮತ್ತು ಈ ಯಾವುದಂತ ಹೇಳ್ತೀವಿ ಮಾನವ ಹಕ್ಕುಗಳ ಆಯೋಗ, ಸರಿನಾ. ಈ ಮಾನವ ಹಕ್ಕುಗಳ ಆಯೋಗ ಈ ನಾಲ್ಕರಲ್ಲಿ ನಿಮಗೆ ಒಂದು ಪ್ರಶ್ನೆ ಬರುತ್ತೆ, ಸರಿನಾ. ಅದರ ಅಧ್ಯಕ್ಷರ ಬಗ್ಗೆ ಬರುತ್ತೋ ಅಥವಾ ಮೊದಲ ಅಧ್ಯಕ್ಷರ ಬಗ್ಗೆ ಬರುತ್ತೋ ಅಥವಾ ಸ್ಥಾಪನೆ ಯಾವಾಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ಒಂದು ಪ್ರಶ್ನೆ ಬರುತ್ತೆ. ಈ ನಾಲ್ಕನ್ನು ಕೂಡ ಇವು 4 ಸಂಸ್ಥೆಗಳನ್ನು ನೋಡ್ಕೊಂಡೋಗಿ ಫಿಕ್ಸ್ ಕ್ವಶನ್ ನಿಮಗೆ ಬರುತ್ತೆ. ಆ್ಯಂಡ್ ದೆನ್ ನೀತಿ ಆಯೋಗದ ಬಗ್ಗೆ, ನೀತಿ ಆಯೋಗ ರೀಸೆಂಟಾಗಿ ತಂದಿರತಕ್ಕಂತಹ ಸ್ಕೀಮ್ಗಳೇನಿದಾವಲ್ವ ಅದನ್ನು ನೋಡ್ಕೊಂಡೋಗಿ, ಮೀನ್ಸ್ 2025 ಮತ್ತು 24 ಮತ್ತು 23ರಲ್ಲಿ ಏನು ತಂದಿದ್ದಾರಲ್ವ, ಸುಮ್ಮನೆ ರ್ಯಾಂಡಮ್ ಇವು ಅಷ್ಟೇ, ಅದನ್ನು ನೋಡ್ಕೊಂಡು ಹೋಗಿ ನೀತಿ ಆಯೋಗದ ಬಗ್ಗೆ. ಮತ್ತು ಯೋಜನಾ ಆಯೋಗ, ಈ ಯೋಜನಾ ಆಯೋಗ ಸ್ಥಾಪನೆ ಆಗಿದೆ ಮಾರ್ಚ್ 15, 1950, ಸರಿನಾ. ಸೊ ಇದನ್ನು ಸ್ವಲ್ಪ ನೋಡ್ಕೊಂಡೋಗಿ. ಮತ್ತು ಯಾವುದು NDC ಯಾವಾಗ ಸ್ಥಾಪನೆ ಆಗುತ್ತೆ, 6 ಆಗಸ್ಟ್ 1952ರಂದು ಸ್ಥಾಪನೆ ಆಗುತ್ತೆ, ಸರಿನಾ. ಸೊ ಅದು ಇಂಪಾರ್ಟೆಂಟ್ ಇದೆ. ಮತ್ತು ನಿಮಗೆ ಪ್ರಶ್ನೆಗಳು ಎಲ್ಲಿ ಬರುತ್ತೆ ಅಂದರೆ ಈ ಒಂದು ಗಾಂಧಿ ಯುಗದಲ್ಲಿ ನಿಮಗೆ ಪ್ರಶ್ನೆಗಳು ಬರುತ್ತೆ, ಗಾಂಧಿ ಯುಗದ ಬಗ್ಗೆ ನೋಡ್ಕೊಳ್ಳಿ. ಮತ್ತು ಬಯಾಲಜಿ ಮೇಲೆ ಜಾಸ್ತಿ ಕ್ವಶನ್ಗಳನ್ನು ಕೇಳಲ್ಲ ಇಲ್ಲಿ, ಅದರಲ್ಲಿ NTPCಯಲ್ಲಿ ನಾರ್ಮಲಿ RRBಯಲ್ಲಿ ಕೇಳಲ್ಲ ಬಯಾಲಜಿ ಮೇಲೆ. ಮತ್ತು ಅದರ ಬಗ್ಗೆ ಬಿಟ್ಟು ಮತ್ತೆ ನಿಮ್ಗೆ ಯಾವ್ದು ಕೇಳ್ತಾನೆ ಅಂತಂದರೆ ಆರ್ಟಿಕಲ್ಸ್ ಮೇಲೆ. ಓಕೆ, ಆರ್ಟಿಕಲ್ಸ್ ಮೇಲೆ ಏನು ಅಂತಂದರೆ 1ರಿಂದ 90ರವರೆಗೆ ಆರ್ಟಿಕಲ್ಸ್ನ ಫಿಕ್ಸ್ ನೋಡ್ಕೊಂಡು ಹೋಗಿ, ಸರಿನಾ. ಸೊ ನಿಮಗೆ ಮುಂದೆ ಬರುತ್ತೆ, ಓಕೆ ನನಗೆ ಗೊತ್ತಿದೆ 124 ನಿಮಗೆ ಆರ್ಟಿಕಲ್ ಬರುತ್ತೆ, 148 ಆರ್ಟಿಕಲ್ ಬರುತ್ತೆ ನಿಮ್ಗೆ ಗೊತ್ತಿದೆ, 153 ಆರ್ಟಿಕಲ್ ಏನು ಅಂತ ಗೊತ್ತಿದೆ, 155 ಆರ್ಟಿಕಲ್ ಏನಿದೆ ಅಂತ ಗೊತ್ತಿದೆ, 165 ಆರ್ಟಿಕಲ್ ಏನಿದೆ ಅಂತ ಗೊತ್ತಿದೆ, 169 ಏನಿದೆ ಅಂತ ಗೊತ್ತಿದೆ, ಸರಿನಾ. 213 ಏನಿದೆ ಅಂತ ಗೊತ್ತಿದೆ, 214 ಏನಿದೆ ಅಂತ ಗೊತ್ತಿದೆ, 219 ಏನಿದೆ ಅಂತ ಗೊತ್ತಿದೆ, ಆ್ಯಂಡ್ ದೆನ್ 231 ಏನಿದೆ ಅಂತ ಗೊತ್ತಿದೆ. ಸೊ ಇದೆಲ್ಲ ಕೂಡ ನಿಮ್ಗೆ ಮುಂದೆ ಇಂಪಾರ್ಟೆಂಟ್ ಆಗಿರುತ್ತೆ, ಸರಿನಾ. ಕೆಲವೊಂದು ಆರ್ಟಿಕಲ್ಗಳು ಮಾತ್ರ, ಬಟ್ ಇಲ್ಲಿ 1ರಿಂದ 90 ಏನಿದೆ ಅಲ್ವಾ ಎಲ್ಲ ಆರ್ಟಿಕಲ್ಗಳು ನಿಮಗೆ ಇಂಪಾರ್ಟೆಂಟ್ ಇದ್ದಾವೆ. ಸೊ ಮ್ಯಾಕ್ಸಿಮಮ್ ಏನು ಅಂತಂದರೆ ಈ 36ರಿಂದ 51ರವರೆಗೆ ಏನು ಆರ್ಟಿಕಲ್ಗಳಿದಾವಲ್ವಾ DPSPಯಲ್ಲಿ ಆರ್ಟಿಕಲ್ಸ್ ಮೇಲೆ ಫಿಕ್ಸ್ ಒಂದು ಕ್ವಶನ್ ಕೇಳ್ತಾನೆ ಅನ್ಸುತ್ತೆ, ಸರಿನಾ. ಕೇಳ್ತಾನೆ ಪ್ರತಿಯೊಂದು ಎಕ್ಸಾಮಲ್ಲೂ ಆ ಪ್ಯಾಟರ್ನ್ ಏನಿದೆ ಅಂದರೆ ರೈಲ್ವೆ ಪ್ಯಾಟರ್ನು ಇದೇ ರೀತಿ ಕಲಿತಾ ಬಂದಿದ್ದಾನೆ. ಸೊ ಇದನ್ನು ಕೂಡ ನೋಡ್ಕೊಂಡು ಹೋಗಿ, ಇದು ಕೂಡ ನಿಮಗೆ ಒಂದು ಮಾರ್ಕ್ಸ್ ಕೊಡುತ್ತೆ. ಮತ್ತು ಯಾವುದು ಅಂತಂದರೆ ಈ ತಿದ್ದುಪಡಿಯ ಬಗ್ಗೆ ಈ ಯಾವುದು 90ರಿಂದ 106 ಆ ತಿದ್ದುಪಡಿಗಳನ್ನು ನೋಡ್ಕೊಂಡು ಹೋಗಿ. ಹಾಗೆ ನಿಮಗೆ ಆವಾಗಲೇ ಹೇಳಿದೆ ಅಲ್ವಾ, ಒಂದು 7ನೇ ತಿದ್ದುಪಡಿ, 9ನೇ ತಿದ್ದುಪಡಿ, ಮತ್ತು ಯಾವುದು 15ನೇ ತಿದ್ದುಪಡಿ, 19ನೇ ತಿದ್ದುಪಡಿ, 22ನೇ ತಿದ್ದುಪಡಿ, 21ನೇ ತಿದ್ದುಪಡಿ, 24ನೇ ತಿದ್ದುಪಡಿ, 25ನೇ ತಿದ್ದುಪಡಿ, ಮತ್ತು 26ನೇ ತಿದ್ದುಪಡಿ, ಮತ್ತು 31ನೇ ತಿದ್ದುಪಡಿ, 35ನೇ ತಿದ್ದುಪಡಿ, 36ನೇ ತಿದ್ದುಪಡಿ, 40ನೇ ತಿದ್ದುಪಡಿ, 42, 44, ಆ್ಯಂಡ್ ದೆನ್ 51, 61, 69, 73, 74, 86, ಸರಿನಾ. ಸೊ ಇವುಗಳನ್ನು ನೋಡ್ಕೊಂಡು ಹೋಗಿ. ಇಲ್ಲಿ ನಿಮಗೆ ಒಂದು ಮಾರ್ಕ್ಸ್ ಬರುತ್ತೆ, ಆರ್ಟಿಕಲ್ಸ್ ಮೇಲೆ ಒಂದು ಬರುತ್ತೆ, ಇದ್ರ ಮೇಲೆ ಒಂದು ಬರುತ್ತೆ. ಸೊ ನಿಮ್ಗೇನಾದರೂ ಇನ್ನೂ ಸ್ವಲ್ಪ ಲಕ್ಕಿತ್ತು ಅಂತಂದರೆ ಈ ಅನುಸೂಚಿಗಳ ಮೇಲೆ ಒಂದು ಪ್ರಶ್ನೆಗಳನ್ನು ಕೇಳ್ತಾನೆ, ಸರಿನಾ. ಸೊ ಅನುಸೂಚಿಗಳ ಮೇಲೆ ಒಂದು ಪ್ರಶ್ನೆ ಕೇಳಿದಾಗ ಸೊ ಅವಾಗ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಅನುಸೂಚಿಗಳು 12 ಅನುಸೂಚಿಗಳಿದ್ದಾವೆ. 12 ಅನುಸೂಚಿಗಳ ತಿದ್ದುಪಡಿ ಯಾವುದು, 4 ತಿದ್ದುಪಡಿ ಬರ್ತವೆ, 9, 10, 11, 12ನೇ ಅನುಸೂಚಿಗಳು, ಸರಿನಾ. ಸೊ ಅದ್ರ ಬಗ್ಗೆ ಕೇಳ್ತಾನೆ. ಮತ್ತು ಅನುಸೂಚಿಗಳು ಯಾವ ಅನುಸೂಚಿ ಏನು ಹೇಳುತ್ತೆ ಅಂತ ಕೇಳ್ತಾನೆ. ಸೊ ಇಲ್ಲಿ ನಿಮಗೆ 3 ಮಾರ್ಕ್ಸ್ ಫಿಕ್ಸ್ ಒಂದೇ ಬರುತ್ತೆ ಪೊಲಿಟಿ ಮೇಲೆ, ಸರಿನಾ. ಸೊ ಇದು ಈಸಿ ಕ್ವಶನ್ ಬರುತ್ತೆ, ಈಸಿಯಾಗಿ ಬರುತ್ತೆ. ಸೊ ಆ 3 ಕ್ವಶನ್ನ ನೀವು ಗ್ರ್ಯಾಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಆರ್ಟಿಕಲ್ಸ್ ಬಿಟ್ಟು ಹೋದರೆ ಮತ್ತೆ ಯಾವ ಸಬ್ಜೆಕ್ಟ್ ಇದೆ, ಈ ನದಿಗಳ ಮೇಲೆ. ಜಿಯೋಗ್ರಫಿಯಲ್ಲಿ ತೊಗೊಂಡ್ರೆ ನಿಮಗೆ ನದಿಗಳ ಮೇಲೆ ಪ್ರಶ್ನೆನ ಕೇಳ್ತಾನೆ, ಸರಿನಾ. ನದಿಗಳ ಮೇಲೆ ಇನ್ನೊಂದು ಯಾವುದಾದ್ರೆ ಈ ಜೀಲ್ ನಾವು ಏನಂತ ಹೇಳ್ತೀವಿ, ಲೇಕ್ ಅಂತ ಹೇಳ್ತೀವಿ, ಸರಿನಾ. ಈ ಲೇಕ್ ಮೇಲೆ ಪ್ರಶ್ನೆನ ಕೇಳ್ತಾನೆ. ಆ ಲೇಕ್ ಪ್ರಶ್ನೆಗಳು ಹೇಗೆ ಅಂತಂದರೆ ಈಸಿ ಪ್ರಶ್ನೆಗಳಿರ್ತವೆ. ಒಂದ್ಸರಿ ನೀವು ಮ್ಯಾಪಲ್ಲಿ ಲೇಕ್ಗಳನ್ನು ನೋಡ್ಕೊಂಡು ಹೋಗಿ, ಸರಿನಾ. ಮ್ಯಾಪಲ್ಲಿ ಲೇಕ್ಗಳನ್ನು ನೋಡ್ಕೊಂಡು ಹೋಗಿ. ನೀವೇನಾದರೂ ಇವಾಗ ಗೂಗಲ್ ಸರ್ಚ್ ಮಾಡ್ತೀರಲ್ವಾ ಯಾವ್ಯಾವ ಲೇಕು ಯಾವ್ಯಾವ ರಾಜ್ಯದಲ್ಲಿದೆ ಅಂತ, ಓಕೆ ಅದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಬಟ್ ಏನು ಅಂದರೆ ಅವೆಲ್ಲವೂ ಕೂಡ ಇನ್ನು ಮ್ಯಾಪ್ ಅಂತ ನೀವು ಹಾಕಿ ಅದು ನಿಮಗೆಲ್ಲವೂ ಕೂಡ ತೋರಿಸುತ್ತೆ. ಇಲ್ಲ ChatGPTಯಲ್ಲಿ ನೀವು ಸರ್ಚ್ ಮಾಡಿ ಅಲ್ಲಿಯೂ ಕೂಡ ನಿಮಗೆ ಬರುತ್ತೆ, ಕ್ಲೀನಾಗಿ ಬರುತ್ತೆ, ಸರಿನಾ. ಇಲ್ಲಾಂದರೆ ಈ ಗೂಗಲ್ ಜೆಮಿನಿ ಇದೆ ಅಲ್ವಾ ಅಲ್ಲಿ ಕೂಡ ನಿಮ್ಗೆ ಬರುತ್ತೆ, ಇಲ್ಲಾಂದರೆ DeepSeekಲ್ಲಿ ಹಾಕಿ ಅಲ್ಲಿಯೂ ಕೂಡ ನಿಮಗೆ ಬರುತ್ತೆ, ಸರಿನಾ. ಸೊ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಒಂದು ಕ್ವಶನ್ ನಿಮಗೆ ಬರುತ್ತೆ. ಮತ್ತು ಯಾವುದು ಬರುತ್ತೆ ನಿಮಗೆ ಇದ್ರ ಬಿಟ್ಟರೆ ರೀಸೆಂಟಾಗಿ ನಡೆದಿರ್ತಕ್ಕಂಥ ಸ್ಪೋರ್ಟ್ಸ್ ಮೇಲೆ, ಸರಿನಾ. ಇವಾಗ ಸ್ಪೋರ್ಟ್ಸ್ ಏನಾಗಿದೆ ಅಲ್ವಾ ಆ ಸ್ಪೋರ್ಟ್ಸ್ ಮೇಲೆ ಕೇಳ್ತಾನೆ. ಸ್ಪೆಷಲಿ ಯಾವುದು ಅಂತಂದರೆ ಈ ಗ್ರ್ಯಾಂಡ್ ಸ್ಲ್ಯಾಮ್ ಬಗ್ಗೆ. ನಿಮಗೆ ಈ ಗ್ರ್ಯಾಂಡ್ ಸ್ಲ್ಯಾಮ್ ಏನು ನಡೆದಿದೆ ಅಲ್ವಾ ಇಲ್ಲಿವರೆಗೆ 3 ಗ್ರ್ಯಾಂಡ್ ಸ್ಲ್ಯಾಮ್ ನಡೀತಿ. ಇವಾಗ ಇನ್ನು ಇದು ನಡೆದಿಲ್ಲ, USA ಗ್ರ್ಯಾಂಡ್ ಸ್ಲ್ಯಾಮ್ ನಡೆದಿಲ್ಲ. ಅದಕ್ಕಿಂತ ಹಿಂದೆ ಯಾವ್ದು ನಡೆದಿದೆ ಓಪನ್ ಟೆನಿಸ್ ಟೂರ್ನಿ ಅಂತಂದರೆ ಒಂದು ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಟೂರ್ನಿ ನಡೆದಿದೆ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಈ ವಿಂಬಲ್ಡನ್ ನಡೆದಿದೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಫ್ರೆಂಚ್ ನಡೆದಿದೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿಂದ ನಿಮಗೆ ಒಂದು ಪ್ರಶ್ನೆ ಬರೋ ಚಾನ್ಸಸ್ ಸಾಕಷ್ಟಿದೆ, ಅದನ್ನು ಕೂಡ ನೋಡ್ಕೊಂಡು ಹೋಗಿ, ಸರಿನಾ. ಸೊ ಇವೆಲ್ಲದರಿಂದ ನೀವು ಏನಾದರೂ ನೋಡ್ಕೊಂಡು ಹೋದರೆ, ಇಷ್ಟೇ ನೋಡ್ಕೊಂಡು ಹೋದರೆ ನಿಮಗೆ ಮಿನಿಮಮ್ ಏನಿಲ್ಲ ಅಂದರೆ ಒಂದು 20 ಮಾರ್ಕ್ಸ್ ಬರುತ್ತೆ GKಯಲ್ಲಿ, ಸರಿನಾ. ಸೊ ಇದು ನಿಮಗೆ ಫಿಕ್ಸ್ ಬರೋದು. ಇನ್ನೊಂದು 20 ಪ್ರಶ್ನೆ ಏನು ಅಂತಂದರೆ ನಿಮಗೆ ಅದರಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಇರುತ್ತೆ. ಕರೆಂಟ್ ಅಫೇರ್ಸ್ದು ಕೂಡ ಏನು ಅಂತಂದರೆ ನಿಮ್ಗೆ ಆಲ್ರೆಡಿ 120 ಕ್ವಶನ್ಸ್ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರು ಇನ್ನೂ ನೋಡಿಲ್ಲ ಅಲ್ವಾ ನೋಡ್ಕೊಳ್ಳಿ. 120 ಕ್ವಶನ್ಸ್ ನಿಮಗೆ ಈಸಿಯಾಗಿ ನಿಮಗೆ
ನೆನಪು ಉಳಿತದೆ. ಸೊ ಅದನ್ನು ಪ್ರಿಂಟ್ ತೊಗೊಳ್ಳೋದು ಹಾಗೆ ಹೀಗೆ ನೀವು PDF ಕೂಡ ಒಬ್ಬರು ಮೇಡಮ್ ಕೇಳಿದರು, ಸರಿನಾ? ಸುಮ್ಮನೆ ಅಲ್ಲಿ ದುಡ್ಡು ವೇಸ್ಟ್ ಮಾಡಬೇಡಿ, ಏನಿಲ್ಲ, ಜಸ್ಟ್ 120 ಕ್ವಶನ್ಗಳು ಮಾತ್ರ ಇದ್ದಾವೆ. ಅದರಲ್ಲಿ ಏನಾದರೂ 500 ಕ್ವಶನ್ಗಳಿತ್ತು, 1000 ಕ್ವಶನ್ಗಳಿತ್ತು ಅಂದರೆ ಓಕೆ, ಬಟ್ ಅಲ್ಲಿ 120 ಕ್ವಶನ್ಗಳು ಮಾತ್ರ ಇದ್ದಾವೆ. ನೀವು 2 ಸರಿ ವೀಡಿಯೋನ ನೋಡಿ, ಒಂದು ಸರಿ ನೀವು 1 Excel ಇಟ್ಕೊಂಡು ನೋಡಿ, 2ನೇ ಸರಿ ನೀವು 2 Excel ಇಟ್ಕೊಂಡು ನೋಡಿ, ಸರಿನಾ? ಸೊ ನಿಮಗೆ ಖಂಡಿತವಾಗಿ ಹೇಳ್ತಿದ್ದೀನಿ 120 ಕ್ವಶನ್ ನಿಮಗೆ ರಟ್ಟ ಹೊಡೆದಂಗೆ ಆಗುತ್ತೆ, ಮೀನ್ಸ್ ಬೈಪೇಟ್ ಆಗುತ್ತೆ ನಿಮಗೆ, ಸರಿನಾ? ಸೊ ನಾಳೆ ಅಥವಾ ನಾಡಿದ್ದು ಒಂದು 200 ಕ್ವಶನ್ಗಳ ಲಾಸ್ಟ್ ಒಂದು ವರ್ಷದ 200 ಮತ್ತು ಇಂಪಾರ್ಟೆಂಟ್ ಕ್ವಶನ್ಗಳ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ನ ನಿಮಗೆ ಕೂಡ ಮಾಡಿಕೊಡ್ತೀನಿ, ಸರಿನಾ? ಸೊ ಅದರಿಂದ ಕೂಡ ನಿಮಗೆ ಕ್ಲಾಸಿಂದ ಆ ಕ್ವಶನ್ಗಳು ಬರೋದು ಕೂಡ ನಿಮಗೆ ಸ್ವಲ್ಪ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ, ಸರಿನಾ? ಯಾಕಂದರೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ತಂದಿರ್ತೀನಿ, ಬಟ್ ಅಲ್ಲಿ ಅಂದರೆ ಬ್ಯಾಂಕಿಂಗ್ ಕ್ವಶನ್ಗಳು ನಾನು ಹಾಕಿರಲ್ಲ, ಸರಿನಾ? ಸೊ ಇದೊಂದು ಗೊತ್ತಿರಲ್ಲ ನಿಮಗೆ. ಸೊ ಇಷ್ಟೆಲ್ಲವೂ ಕೂಡ ನಿಮ್ಮ ಸಲುವಾಗಿ ಮಾಡೋಣ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.